ಜಗತ್ತಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆ. ಮಾತೃಸ್ವರೂಪಿಣಿಯಾಗಿ ಬೇಡಿ ಬರ್ತಕ್ಕಂಥ ಭಕ್ತರನ್ನು ಸಲಹುತಕ್ಕಂಥ, ಇಂದಿಗೂ ಸಹಿತ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡಿಕೊಂಡಿರ್ತಕ್ಕಂಥ ತಾಯಿಯ ಮೂಲ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಮೂಲ ಸಾನ್ನಿಧ್ಯದ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಬಾದಾಮಿ ಕ್ಷೇತ್ರ, ಬನಶಂಕರಮ್ಮನವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಲ್ಯಾಣಿ ಆಗಲಿ, ಈ ದೇವಸ್ಥಾನದ ಕಟ್ಟಡದ ರೂಪ ಆಗಲಿ, ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ಆ ದೇವಿಯ ಸುಂದರವಾದಂಥ ದೃಶ್ಯವಾಗಲಿ ಎಲ್ಲವೂ ಕಣ್ಣು ಕೋರೈಸುವಂತಹದ್ದೇ. ಇಲ್ಲಿರ್ತಕ್ಕಂಥ ಮಾತೃ ತಾಯಿಯನ್ನು ಬರ್ತಕ್ಕಂಥ ಭಕ್ತರು ಭಾಳಷ್ಟು ವಿನಯದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಎಲ್ಲರೂ ಬರ್ತಾರೆ. ಹಾಗೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿರ್ತಕ್ಕಂಥ ಬನಶಂಕರಿ ಕರ್ನಾಟಕಕ್ಕೆ ಒಂದು ವಿಶೇಷತೆ. ಕರ್ನಾಟಕದ ಮಧ್ಯದಲ್ಲಿರ್ತಕ್ಕಂಥ ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ ಅಲ್ಲಿರ್ತಕ್ಕಂಥ ಬನಶಂಕರಮ್ಮನವರ ಸಾನ್ನಿಧ್ಯವೂ ಇದೆ. ಅಂದು ಪುಟ್ಟದಾದಂತಹ ವಿಗ್ರಹ ಎತ್ತಿನ ಗಾಡಿ ಮೇಲೆ ಬಂತು ಅಂತ ಪೂರ್ವಜರು ಹೇಳ್ತಾರೆ. ಅಂದರೆ ದೇವಾಲಯದ ಸಂಸ್ಥಾಪಕರು ಹೇಳುವ ಮಾತು, ಅವರ ಸ್ವಪ್ನದಲ್ಲಿ ತಾಯಿ ಕಂಡು ನೀನಿರುವ ಸಾನ್ನಿಧ್ಯಕ್ಕೆ ನಾನು ಬಂದು ಅಲ್ಲಿ ನೀನು ಹರಿಸ್ತೀನಿ, ಆಶೀರ್ವದಿಸ್ತೀನಿ ಎಂಬತಕ್ಕಂಥ ಮಾತು ಅಂದಿತ್ತು. ಆದರೆ ಆ ತಾಯಿ ಅಂದು ಬಂದದ್ದು ಎತ್ತಿನ ಗಾಡಿ ಮೇಲೆ ನಾನು ನೋಡಿಲ್ಲ, ನೀವು ನೋಡಿಲ್ಲ. ಆದರೆ ಗಾಡಿ ಮೇಲೆ ಬಂದು ಕೂತದ್ದು ಅಂದಿನ ಪ್ರಯಾಣ ಹಾಗೇ ಇತ್ತು. ಇವತ್ತಿನ ಥರ ವ್ಯವಸ್ಥೆಗಳಿಲ್ವಲ್ಲ. ಇವತ್ತು ಈಗ ಅಂದುಕೊಂಡ್ರೆ ಬಹುಶಃ ಸಾಯಂಕಾಲವೋ ಮಧ್ಯಾಹ್ನವೋ ಬಂದು ತಾಯಿ ದರ್ಶನ ಮಾಡಿ ಹೋಗ್ಬೋದು. ಅಂದು ಬರಬೇಕಾದ್ರೆ ಕಡಿಮೆ 4 ದಿನ ಬೇಕಾಗಿತ್ತು ಎತ್ತಿನ ಗಾಡಿ ಪ್ರಯಾಣ. ಅಂತಹ ಎತ್ತಿನ ಗಾಡಿ ಮೇಲೆ ನಾನೂ ನಿನ್ನೊಂದಿಗೆ ಬರ್ತೀನಿ, ಕರ್ನಾಟಕದ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ ಬೆಂಗಳೂರು ಎಂಬತಕ್ಕಂಥ ಮಹಾನಗರಕ್ಕಿರ್ತಕ್ಕಂಥ ಅಲ್ಲಿನ ಜನಗಳಿಗೂ ಸಹಿತ ನಾನು ಆಶೀರ್ವಾದ ಕೊಡ್ತೀನಿ ಅಂಥೇಳಿ ತಾಯಿ ಅಲ್ಲಿಗೆ ಬಂದಿದ್ದಾಳೆ, ನೆಲೆಸಿದ್ದಾಳೆ. ವಿಜೃಂಭಣೆಯಾಗಿ ಪ್ರತಿನಿತ್ಯ ಕಾಯಕವನ್ನು, ದರ್ಶನವನ್ನು ಕೊಡ್ತಿದ್ದಾಳೆ. ಅದರಲ್ಲೂ ರಾಹುಕಾಲ ಪೂಜೆ ಎಂಬತಕ್ಕಂಥ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಅನುಷ್ಠಾನವನ್ನು ಇಂದಿಗೂ ತಗೊಳ್ತಾ ಇದ್ದಾಳೆ. ಅಂತಹ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಅನುಷ್ಠಾನವನ್ನು ಇವತ್ತು ಪುನಃ ನಾವು ಆ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕಾಗಿ ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿರ್ತಕ್ಕಂಥ ತಾಯಿ ಬನಶಂಕರಿಯ ಸಾನ್ನಿಧ್ಯದಿಂದ ಅಲ್ಲಿನ ವ್ಯವಸ್ಥಾಪನಾ ಸಮಿತಿ, ಅಲ್ಲಿನ ಅಧ್ಯಕ್ಷರು, ಅಲ್ಲಿನ ಕಾರ್ಯನಿರ್ವಾಹಕಾಧಿಕಾರಿಗಳು, ಅಷ್ಟೇ ಯಾಕೆ ಅಲ್ಲಿನ ಪ್ರಧಾನ ಅರ್ಚಕರು, ವಂಶ ಪಾರಂಪರಿಕವಾಗಿ ಸೇವೆ ಸಲ್ಲಿಸ್ಕೊಂಡ್ಬಂದಿರತಕ್ಕಂಥ ಸೂರ್ಯನಾರಾಯಣ ಶಾಸ್ತ್ರಿಗಳು, ಅವರ ಕುಟುಂಬ, ಅವರ ಪರಿವಾರ ಎಲ್ಲರೂ ಬಂದಿದ್ದಾರೆ. ಎಲ್ಲರೊಂದಿಗೆ ನಾನು ಬಂದಿದ್ದೇನೆ. ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ವಿಶೇಷವಾಗಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ತಾವು ನೋಡ್ತಿರ್ತಕ್ಕಂಥ ಈ ಬೃಹತ್ ಮಟ್ಟದ ಈ ಕಲ್ಯಾಣಿ, ಪ್ರತಿಯೊಂದು ಆಲೆಗಳಲ್ಲೂ ಒಂದು ಕಲ್ಯಾಣಿ ಇದ್ದರೆ ಅದಕ್ಕೆ ಅದರದೇ ಆದಂಥ ಒಂದು ಮಹತ್ತಿರುತ್ತೆ. ಎಲ್ಲಿ ಕಲ್ಯಾಣಿ ಇರುತ್ತೋ, ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ತೀರ್ಥ ಜಲ ಇರುತ್ತೋ, ಆ ತೀರ್ಥ ಜಲಕ್ಕೆ ಮತ್ತಷ್ಟು ವಿಶೇಷವಾದಂಥ ಪವಾಡವೇ ಸೃಷ್ಟಿಯಾಗುತ್ತೆ. ಹಾಗೆ ಸುಮಾರು 1500 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಎಷ್ಟೋ ಜನ ಸಂತಾನ ಇಲ್ದಿರತಕ್ಕಂಥವ್ರು, ವಿವಾಹ ಆಗದಿರತಕ್ಕಂಥವ್ರು, ಕುಟುಂಬದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಹೊರಲಿಕ್ಕಾಗದಿರ ಸಾಕಷ್ಟು ಸಂಕಷ್ಟಗಳನ್ನು ಹೊತ್ತಿರ್ತಾರೆ. ಅಂಥ ಕಷ್ಟ ಕಾರ್ಪಣ್ಯಗಳಿರ್ತಕ್ಕಂಥವ್ರಿಗೂ ಸಹಿತ ಒಂದು ಪರಿಹಾರವನ್ನು ಕೊಡುವಂಥ ಕ್ಷೇತ್ರ ಇಂದಿಗೂ ತಾಯಿ ಬಾದಾಮಿಯ ಕ್ಷೇತ್ರ. ಬಾದಾಮಿ ಬನಶಂಕರಮ್ಮನವರ ಸಾನ್ನಿಧ್ಯದಲ್ಲಿ ಬೃಹದಾಕಾರವಾಗಿರ್ತಕ್ಕಂತಹ ಕಲ್ಯಾಣಿಯನ್ನು ದರ್ಶನ ಮಾಡ್ತಿದ್ದೀವಿ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಭಗವತಿಯನ್ನು ಪ್ರಾರ್ಥನೆ ಮಾಡಿದ ಅಷ್ಟಪೀಠಗಳು, ಶಕ್ತಿಪೀಠಗಳು ಅಂತ ಹೇಳ್ತಾರೆ. ಅಂತಹ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಒಂದು ಬೃಹತ್ ಮಟ್ಟದ ಕಾಯಕ ತಾಯಿ ಬನಶಂಕರಮ್ಮನವರ ಸಾನ್ನಿಧ್ಯ. ಅಮ್ಮನವರ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಣೆ ಮಾಡ್ತಿರ್ತಕ್ಕಂಥ ಈ ಶುಭಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಸಹಿತ ಶುಭವಾಗಬೇಕು. ಕಲ್ಯಾಣಿಯನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಕಲ್ಯಾಣಿಯ ದರ್ಶನ, ದೇವಸ್ಥಾನದ ಗೋಪುರ, ವಿಮಾನ ಗೋಪುರದ ದರ್ಶನ, ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ದರ್ಶನ ಆಗದಿದ್ದರೂ ಕಲ್ಯಾಣಿ ದರ್ಶನ ಆಗಲಿ, ವಿಮಾನ ಗೋಪುರ ದರ್ಶನ ಆಗಲಿ ಮಾಡಿದ್ರೆ ಅದು ಪುಣ್ಯದ ಕಾಯಕ ಅಂತ ಹೇಳ್ತಾರೆ. ಹಾಗಾಗಿ ಧರ್ಮಶಾಸ್ತ್ರ ಪ್ರಕಾರ ಏನಿದೆಯೋ ಅದನ್ನು ನಾವು ನೋಡ್ತಿದ್ದೀವಿ, ನಡೆಸ್ತಾ ಇದ್ದೀವಿ, ಹಾಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಡೀತಿರ್ತಕ್ಕಂಥ ಈ ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವ್ರಿಗೂ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರಿಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹರಿದ್ರಾ ಕುಂಕುಮಾರ್ಚನಂ ಕರಿಷ್ಯೆ, ಹರಿದ್ರಾರ್ಚನಂ ಸಮರ್ಪಯಾಮಿ, ಕುಂಕುಮ ಸಿಂಧೂರಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಂಬಾ ಶಾಂಭವಿ ಶ್ರೀರಾಜರಾಜೇಶ್ವರಿ ಲಲಿತಾಂಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಸವರ್ಣಾಂ ವರದಾಣೀಂ ಚ ಪ್ರಸದಾಂ ಧೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ.
ಮೊದಲು ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವತೆ ಅಂತ ಹೇಳ್ತಾರೆ. ಈ ತೀರ್ಥಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿದೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ತಾಯಿಯ ಪಾದವನ್ನು ತೊಳೆದು ಒಂದು ಧರಣೆ ನೀರು ಸಹಿತ ಅದು ಮಹಾತೀರ್ಥ ಅಂತ ಹೇಳ್ತಾರೆ. ಅಂತಹದರಲ್ಲಿ ಈ ತೀರ್ಥವನ್ನು ಬರ್ತಕ್ಕಂಥವ್ರು ಪ್ರೋಕ್ಷಣೆ ಮಾಡಿಕೊಂಡು ಇಲ್ಲಿ ಗಂಗೆ ಪೂಜಾನುಷ್ಠಾನ ಮಾಡಿ ನಂತರ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿನ ದರ್ಶನ ಮಾಡುವಂಥ ಕಾಯಕ ಇದೆ. ದೇವಿಗೆ ಈ ಫಲವನ್ನು ಸಮರ್ಪಣೆ ಮಾಡ್ತಿದ್ದೇವೆ. ನಾವು ಸಮರ್ಪಣೆ ಮಾಡ್ತಿರ್ತಕ್ಕಂಥ ಈ ಫಲ ತಾವೇ ತಮ್ಮ ಸ್ವಹಸ್ತದಿಂದ ದೇವಿಗೆ ಸಮರ್ಪಣೆ ಮಾಡ್ತಿದ್ದೀವೇನೋ ಎಂಬಂಥ ರೀತಿ ತಾವು ಸಂಕಲ್ಪ ಮಾಡಬೇಕು. ಸುಜ್ಞಾನದಾತೆ ಶಂಭು ಪ್ರಿಯೇ ಶರಣು ಜಗದ ಜನನಿ ಶಿವೆ ಶರಣ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಅನುಷ್ಠಾನವನ್ನು ಪ್ರಾರಂಭಿಸಿದ್ವಿ ನಾವು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಪೂಜಾನುಷ್ಠಾನ ಪ್ರಾರಂಭಿಸಿದ್ರೆ ತಮ್ಮ ಈಗ ನೋಡ್ತಿರ್ತಕ್ಕಂತಹ ದೃಶ್ಯದಲ್ಲಿ ಇಲ್ಲಿ ಹತ್ತಿರದಲ್ಲಿ ಗಣಪತಿ ಸಹಿತ ಕಾಣ್ತಾನೆ ನೋಡಿ. ಹಿಂದೆ ಯಾವತ್ತು ಗಣಪತಿ ಇಲ್ಲಿ ವಿಸರ್ಜನೆ ಮಾಡಿದ್ರೋ ಏನೋ, ಈ ಅನುಷ್ಠಾನದ ರೂಪದಲ್ಲಿ ಇಲ್ಲಿ ಒಂದು ಗಣಪತಿ ಸಹಿತ ಇದ್ದಾನೆ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನ ಇಲ್ದಿರ ಯಾವ ಕಾಯಕವೂ ನಡೆಯೋದಿಲ್ಲ. ಹಾಗಿರಬೇಕಾದ್ರೆ ಇಲ್ಲಿರ್ತಕ್ಕಂಥ ಗಣಪತಿಗೂ ಹರಿದ್ರ ಕುಂಕುಮ ಪುಷ್ಪ ಎಲ್ಲವೂ ಸಮರ್ಪಣೆ ಆಗಿದೆ. ಈ ತಾಂಬೂಲವನ್ನು ಸಮರ್ಪಿಸ್ತಾ ಇದ್ದೀವಿ. ಓಂ ತದೇವ ಲಗ್ನಂ ಸದರಂ ತದೇವ ದಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀ ಪದಿಂ ತೇಂಗ್ರಿಯಂ ಸ್ವರಾಮಿ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ನಾವು ಶುದ್ಧಿಯಿಂದ ಕಾಪಾಡ್ಕೋಬೇಕು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮಕ್ಕಿರ್ತಕ್ಕಂಥ ಶಕ್ತಿ ಬಹಳಷ್ಟು ಅಪಾರ. ಮನಸ್ಸೊಳಗೆ ಪ್ರಾರ್ಥನೆ ಮಾಡಿದ್ರೆ ಆ ಕಾಯಕ ಸಿದ್ಧಿಯಾಗುತ್ತೆ ಅಂದರೆ ಈ ಕ್ಷೇತ್ರಕ್ಕೆ ಎಂತಹ ಶಕ್ತಿ ಅಂತ ಯೋಚನೆ ಮಾಡಿ. ಇಲ್ಲಿಗೆ ಬರ್ತಕ್ಕಂಥವರು ಹರಿದ್ರ ಕುಂಕುಮ ಮಂಗಳ ದ್ರವ್ಯಗಳೊಂದಿಗೆ ಭಗವತಿಯ ಸಾನ್ನಿಧ್ಯಕ್ಕೆ ದೇವರಿಗೆ ಪ್ರಸಾದ ಕೊಡಬೇಕು ಅಂತ ಬರ್ತಾರೆ. ಆ ತಾಯಿ ಕೊಟ್ಟಂಥ ಮಂಗಳ ದ್ರವ್ಯಗಳನ್ನು ಅಮ್ಮನವರಿಂದ ಪುನಃ ಪ್ರಸಾದವಾಗಿ ತೆಗೆದುಕೊಂಡು ಒಂದು 4 ಜನ 5 ಜನ ಸುಮಂಗಲೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡುವ ಕಾಯಕ ಇಂದಿಗೂ ನಡ್ಕೊಂಡು ಹೋಗ್ತಾ ಇದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದ ಒಂದು ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗಲಿ. ತಾಯಿ ಬನಶಂಕರಮ್ಮನವರ ಆಶೀರ್ವಾದ ನಿಮಗಿದ್ದು ನೀವೆಲ್ಲರೂ ಚೆನ್ನಾಗಿರಲಿ ಅಂತಕ್ಕಂಥದ್ದು ಇವತ್ತಿನ ಒಂದು ಪ್ರಧಾನ ಸಂಕಲ್ಪ. ಇನ್ನೆರಡನೇ ಸಂಕಲ್ಪ ನಿಮಗೆ ಗೊತ್ತಿರುವಂಥದ್ದೇ, ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂಥ ಸಂಕಲ್ಪ ಈ ನಿಮ್ಮ ಮಹರ್ಷಿಗಳಿಂದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇವತ್ತಿನ ದಿವಸ ನಿಜವಾಗ್ಲೂ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಬಾದಾಮಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಬಾದಾಮಿ ಕ್ಷೇತ್ರ ಎಂಬತಕ್ಕಂಥ ಆ ಒಂದು ಹೆಸರು ನಮ್ಮ ಕಿವಿಗೆ ಬಿದ್ದಿದ ತಕ್ಷಣ ಮೊದಲು ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಏನಪ್ಪ? ಬನಶಂಕರಿ ದೇವಿ. ಆ ಬನಶಂಕರಿ ದೇವಿಯ ಮೂಲ ಸಾನ್ನಿಧ್ಯ ಇರತಕ್ಕಂಥ ಈ ಒಂದು ಶ್ರೀ ಕ್ಷೇತ್ರ ನಿಜಕ್ಕೂ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲಿ ಪೂಜಾನುಷ್ಠಾನದ ಸಮಯದಲ್ಲಿ ಕಲ್ಯಾಣಿಯಲ್ಲಿ ತಾಯಿ ಗಂಗೆಯನ್ನು ದರ್ಶನವನ್ನು ಮಾಡಿದ್ರಿ. ಆ ಒಂದು ಗಂಗೆಯ ದರ್ಶನವನ್ನು ಮಾಡ್ತಾ ಮಾಡ್ತಾ ಬಹಳ ವಿಶೇಷವಾಗಿ ಗಣಪತಿಯ ಆ ಒಂದು ವಿಗ್ರಹವನ್ನು ಕೂಡ ನಾವು ದರ್ಶನ ಮಾಡಿದ್ವಿ. ಆ ಒಂದು ಮೂರ್ತಿಯ ದರ್ಶನವೂ ಕೂಡ ಆಯಿತು. ಇಲ್ಲಿ ದರ್ಶನವೇನೋ ಆಯಿತು, ಪ್ರಾರಂಭದ ಹಂತದಲ್ಲಿ ಗಂಗೆ ಪೂಜೆಯನ್ನು ಕೂಡ ನಾವೆಲ್ಲರೂ ಕೂಡ ನೆರವೇರಿಸಿರ್ತಕ್ಕಂಥದ್ದಿತ್ತು. ಅದರ ಜೊತೆಗೆ ಮತ್ತೊಂದು ವಿಚಾರ ನಾನಿಲ್ಲಿ ಸ್ಪಷ್ಟೀಕರಿಸಲಿಕ್ಕೆ ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ, ಒಂದು ಬಯಕೆಯನ್ನು ಕೂಡ ಇಡ್ತಾ ಇದ್ದೇನೆ. ಏನಪ್ಪ ಅಂದರೆ ನೋಡಿ, ನಾವೆಲ್ಲರೂ ಕೂಡ ಈ ಒಂದು ಪುಣ್ಯ ಸಾನ್ನಿಧ್ಯಕ್ಕೆ ಬರ್ತೀವಿ. ಸಾಕಷ್ಟು ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂದರೆ ಸಾಕಷ್ಟು ಹಳೆಯದಾಗಿರ್ತಕ್ಕಂಥದ್ದು, ಸಾಕಷ್ಟು ಇತಿಹಾಸವುಳ್ಳಂತಹ ಕ್ಷೇತ್ರ. ಇಂತಹ ಕ್ಷೇತ್ರಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಅದನ್ನು ತೋರಿಸಬೇಕು. ಇನ್ನು ಮುಂದೆ ಸುಮಾರು ಕಾಲಗಳು ಇದನ್ನು ಹೀಗೆ ನಾವು ಜೋಪಾನವಾಗಿ ನೋಡಿಕೊಳ್ಬೇಕು, ಇದರ ಸಂರಕ್ಷಣೆಯನ್ನು ಮಾಡಬೇಕು. ಆದರೆ ಇಲ್ಲಿ ನಾವು ಮಾಡ್ತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ತಪ್ಪು ಏನಾಗುತ್ತೆ ಅಂದರೆ ನೋಡಿ, ಭಕ್ತಿ ಪರಾಕಾಷ್ಠೆ ಎಂಬತಕ್ಕಂಥದ್ದು ಮನಸ್ಸಿನಲ್ಲಿರಬೇಕು. ಮನಸ್ಸಿನಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು, ನಮ್ಮ ಭಕ್ತಿ ಆ ರೀತಿ ಇರಬೇಕು. ಆದರೆ ಅದನ್ನು ಹೊರತುಪಡಿಸಿ ಈ ಒಂದು
ಕಲ್ಯಾಣಿಗೆ ಬಂದು ತಾವು ಪ್ಲಾಸ್ಟಿಕ್ ಕವರ್ನ ಬಿಸಾಕ್ತಕ್ಕಂಥದ್ದಾಗಲಿ ನಿಜಕ್ಕೂ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಬಹಳ ನೋವಾಯಿತು. ಯಾಕೆಂದರೆ ಯಾತ್ರಿಕರು ಬರ್ತಾ ಇರ್ತಾರೆ, ವಯಸ್ಸಾಗಿರ್ತಕ್ಕಂಥ ವೃದ್ಧರು ಬರ್ತಾ ಇರ್ತಾರೆ, ಇಲ್ಲ ಸಣ್ಣ ಮಕ್ಕಳೇ ಬರ್ತಾ ಇರ್ತಾರೆ. ಈ ಒಂದು ಸಾನ್ನಿಧ್ಯದಲ್ಲಿ ಇಲ್ಲಿ ಗಾಜಪ್ಪನ ನಾವು ನೋಡ್ತಾ ಇದ್ದೀವಿ, ಬಳೆಯನ್ನು ಹೊಡೆದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ, ಸಾಕಷ್ಟು ಪ್ಲಾಸ್ಟಿಕ್ಕನ್ನು ನೋಡ್ತಾ ಇದ್ದೀವಿ. ಆಮೇಲೆ ಮನೆಯಲ್ಲಿ ತಾವು ಪ್ರತಿನಿತ್ಯ ಪೂಜೆ ಮಾಡಿರ್ತಕ್ಕಂಥ ಆ ಒಂದು ಫೋಟೋ ಅದೇನಾದರೂ ಒಂದು ಚೂರು ಭಿನ್ನವಾಗಿದ್ದರೆ ಆ ಫೋಟೋನ ತೆಗೆದುಕೊಂಡು ಬಂದು ತಾವು ಕಲ್ಯಾಣ ಹತ್ರ ಹಾಕಿದ್ದೀರಿ. ನೀರಿರ್ತಕ್ಕಂಥ ಪ್ರದೇಶ, ನೀರಿನಲ್ಲಿ ಒಂದು 2 ನಿಮಿಷಗಳ ಕಾಲ ನೀರಲ್ಲಿ ಕಾಲನ್ನು ಇಟ್ಟು ನಾವು ಆಚೆ ಕಡೆ ಬಂದ್ರೂ ಕೂಡ ಕಾಲಿನ ಆ ಒಂದು ಚರ್ಮದ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಭಾವವು ಕೂಡ ಮೃದುವಾಗಿರ್ತಕ್ಕಂಥದ್ದು ಇರುತ್ತೆ. ಆ ಸಮಯದಲ್ಲಿ ಒಂದು ಸಣ್ಣ ಚೂಪಿನ ಆ ಒಂದು ಗಾಜಿನ ಕೂಡ ಕಾಲಿಗೆ ಏನಾದರೂ ಚುಚ್ಚಿಕೊಂಡಿದ್ದೆ ಆದರೆ ಸಾಕಷ್ಟು ಪರಿಣಾಮಗಳು ಬೀರತಕ್ಕಂಥದ್ದು ಇರುತ್ತೆ, ಆರೋಗ್ಯದ ಸಮಸ್ಯೆಗಳು ಮತ್ತಿನ್ನಷ್ಟೇ ಇರತಕ್ಕಂಥದ್ದು ಇರುತ್ತೆ. ಆಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನಾಗುತ್ತೆ, ಬಾದಾಮಿ ಕ್ಷೇತ್ರಕ್ಕೆ ಹೋಗಿದ್ವಿ, ಅಲ್ಲಿ ಏನೋ ಆಗೋಯ್ತು, ಅದು ಹೇಗಾಗೋಯ್ತು ಎಂಬತಕ್ಕಂಥದ್ದು ದೇವಿಯ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡತಕ್ಕಂಥದ್ದು ಬೇಡ. ತಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ನಮ್ಮದೊಂದು ಮನವಿ ಇದೆ. ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಕಲ್ಯಾಣಿ ಈ ಒಂದು ಸಾನ್ನಿಧ್ಯ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಬಹಳ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಒಂದು ಸಾನ್ನಿಧ್ಯವನ್ನು ಆದಷ್ಟು ನಾವು ಬಹಳ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಬೇಕೆಂಬತಕ್ಕಂಥದ್ದು ನನ್ನ ಮನದ ಹಾಳದ ಆಸೆ. ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಈ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ. ಬಾದಾಮಿ ಬನಶಂಕರಿ ಕ್ಷೇತ್ರ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಬನಶಂಕರೀ ದೇವಿಯೇ ನಮೋ ನಮಃ. ಶ್ರೀಂ ಬನಶಂಕರೀ ದೇವಿಯೇ ನಮೋ ನಮಃ. ಓಂ ಶ್ರೀಂ ಬನಶಂಕರೀ ದೇವಿಯೇ ನಮೋ ನಮಃ. ನಿತ್ಯ ಅಲಂಕಾರಕ್ಕಾಗಿ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಬರ್ತಕ್ಕಂತಹ ಭಕ್ತರು ಯಥೇಚ್ಛವಾದಂಥ ರೀತಿ ಈ ಪುಷ್ಪಗಳನ್ನು ಗರ್ಭಗುಡಿಯಲ್ಲಿ ತಾಯಿ ಅಲಂಕಾರಕ್ಕಾಗಿ ಕಳಿಸ್ತಾರೆ. ಹಾಗೆ ತಾವು ನೋಡ್ತಿರ್ತಕ್ಕಂಥದ್ದು ಈ ಒಂದು ಪ್ರಥಮ ದ್ವಾರ, ತಾಯಿ ಬನಶಂಕರಮ್ಮನವರ ಪ್ರಥಮ ದ್ವಾರ. ಈ ದ್ವಾರದಲ್ಲಿ ನಾವು ಪ್ರವೇಶ ಮಾಡಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿರ್ತಕ್ಕಂಥ ತಾಯಿ ಶಂಕರಿ ಬನಶಂಕರಿಯನ್ನು ದರ್ಶನ ಮಾಡೋದು. ವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಈ ಒಂದು ಪದ್ಮತೀರ್ಥದಿಂದ ನೀರನ್ನು, ಈ ಪದ್ಮತೀರ್ಥದಿಂದ ತೀರ್ಥವನ್ನು ತೆಗೆದುಕೊಂಡು ತಾಯಿಯ ಮೂಲ ಸಾನ್ನಿಧ್ಯದಲ್ಲಿಟ್ಟು ಗಂಗೆ ಚಮನೆ ಜೀವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ವರಿ ಸನ್ನಿಧಿಂ ಗುರು ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಲ್ಲಿರ್ತಕ್ಕಂಥ ಆ ತೀರ್ಥ ಜಲವನ್ನು ಬೆಂಗಳೂರಿನ ಮಹಾನಗರದಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ತಾಯಿ ಬನಶಂಕರಮ್ಮನವರ ಸಾನ್ನಿಧ್ಯಕ್ಕೆ 12 ವರ್ಷಕ್ಕೆ ಒಂದು ಸತಿ ನಡೆಯುವಂತಹ ಬ್ರಹ್ಮಕಳಶ ಕುಂಭಾಭಿಷೇಕ. ಆ ಕುಂಭಾಭಿಷೇಕದ ವೈಶಿಷ್ಟ್ಯತೆ ವಿಶೇಷತೆ ಬಹುಶಃ ಎಲ್ಲರಿಗೂ ಸಿಗುವಂಥ ಒಂದು ಸೌಭಾಗ್ಯ, ಇದೆಲ್ಲವನ್ನು ನೋಡುವಂಥ ಒಂದು ಮಹಾಭಾಗ್ಯ. ಈ ಭಾಗ್ಯವನ್ನು ತಾವೆಲ್ಲರೂ ಸಹಿತ ನೋಡ್ತಾ ಇದ್ದೀರಿ. ಈಗ ಒಳಗಡೆ ಹೋಗಿ ಪದ್ಮತೀರ್ಥದ ಆ ಸುಂದರವಾದಂತಹ ಜಲಕುಂಡದಿಂದ ತರತಕ್ಕಂಥ ತೀರ್ಥವನ್ನು ತಾವೀಗ ದರ್ಶನ ಮಾಡ್ತಿದ್ದೀರಿ. ದರ್ಶನ ಮಾಡುವಂಥ ಕಾಲ ತಾವೆಲ್ಲರೂ ಹೇಳ್ಕೋಬೇಕಾದ್ದು ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ಅಂದರೆ ಪದ್ಮಾನನೆ. ಪದ್ಮ ಅಂದರೆ ಒಂದು ಕಮಲ, ಆ ಕಮಲ ಪುಷ್ಪದ ಮೇಲೆ ಕೂತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳಿಗೆ ಪೂಜಿಸಲ್ಪಡ್ತಕ್ಕಂಥ ಆ ಶುದ್ಧ ಜಲವನ್ನು ತರುವಂಥ ಆ ಸುಂದರ ಗಳಿಗೆಯನ್ನು ಗಂಗೆಯನ್ನು ಪ್ರಾರ್ಥನೆ ಮಾಡಿ ತಾವೆಲ್ಲರೂ ಗಂಗಾರತಿ ಅಥವಾ ಗಂಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗಂಗಾದೇವಿಯ ಆರಾಧನೆ ಮಾಡುವಂಥ ಆ ಗಳಿಗೆಯಲ್ಲಿ ನಾವು ಹೋಗಿ ಪದ್ಮತೀರ್ಥವನ್ನು ನಾವು ತೆಗೆದುಕೊಂಡು ಬರ್ತೀವಿ. ಇಲ್ಲಿರ್ತಕ್ಕಂತಹ ಉದಯ ಪೂಜಾರವರು ಅಂದರೆ ಸರದಿ ಪ್ರಕಾರ ಇವತ್ತು ತಾಯಿಯ ಸಾನ್ನಿಧ್ಯದಲ್ಲಿ ಪೂಜಾ ಅನುಷ್ಠಾನವನ್ನು ಮಾಡ್ತಿರ್ತಕ್ಕಂಥ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಸಾಕಷ್ಟು ಜನ ಇಲ್ಲಿ ಪುರೋಹಿತರಿದ್ದಾರೆ. ಅದರಲ್ಲಿ ಉದಯ ಪೂಜಾರವರು ಸಹಿತ ಇವತ್ತು ನಮ್ಮೊಂದಿಗಿದ್ದಾರೆ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಗಂಗೆಯನ್ನು ಆರಾಧನೆ ಮಾಡಿ ಆ ಗಂಗಾತೀರ್ಥವನ್ನು ತೆಗೆದುಕೊಂಡು ಬರೋಣ. ಇಲ್ಲಿರ್ತಕ್ಕಂತಹ ಈ ಜಲ ತೀರ್ಥ ಜಲ
ವರ್ಷದ 365 ದಿವಸ ಇಲ್ಲಿರ್ತಕ್ಕಂಥದ್ದು. ಈಗ ಬಿಸಿಲಿನ ತಾಪಮಾನ ಇದೆ. ತಾಯಿ ಬಳಿ ಮತ್ತೊಂದು ಪ್ರಾರ್ಥನೆ ಮಾಡೋಣ, ಆದಷ್ಟು ಬೇಗ ವರ್ಣನ ಕೃಪೆ ಆಗಬೇಕು. ವರ್ಣನ ಕೃಪೆ ಆದರೆ ರೈತ ಬಾಂಧವರು ಚೆನ್ನಾಗಿರ್ತಾರೆ. ರೈತ ಬಾಂಧವರು ಚೆನ್ನಾಗಿದ್ದರೆ ರಾಜ್ಯ ದೇಶ ಸುಭಿಕ್ಷವಾಗಿರುತ್ತೆ. ಆ ಸುಭಿಕ್ಷತನಿಗೂ ಒಂದು ಸಂಕಲ್ಪ ಮಾಡೋಣ. ಆದರೆ ಇಲ್ಲಿರ್ತಕ್ಕಂಥ ತೀರ್ಥದ ಬಗ್ಗೆ ತಿಳಿಸೋದಾದರೆ, ಪ್ರತಿನಿತ್ಯ ತಾಯಿ ಬನಶಂಕರಮ್ಮನವರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ದೇವರ ಅಭಿಷೇಕಕ್ಕಾಗಿ ತರತಕ್ಕಂಥ ಜಲ ಇಲ್ಲಿರ್ತಕ್ಕಂಥ ತೀರ್ಥ ಜಲ. ಇಂದು ನಾವು ಬಹಳ ದೂರ ಪರಿಕ್ರಮಿಸಿ ಒಳಗೆ ಬಂದಿದ್ದೇವೆ. ಇಷ್ಟು ದೂರ ಪರಿಕ್ರಮಿಸಿ ಬಂದು ಈಗ ತೀರ್ಥವನ್ನು ತಗೊಳ್ತಾ ಇದ್ದೀವಿ. ಆದರೆ ವರ್ಷದಲ್ಲಿ ಸದಾಕಾಲ ಮೇಲ್ಭಾಗದಲ್ಲೇ ಆ ದ್ವಾರವನ್ನು ತೆಗೆದರೆ ಅಲ್ಲೇ ನೀರು ಸಿಗುತ್ತಂತೆ, ಅಲ್ಲಿಂದಲೇ ತೆಗೆದುಕೊಂಡು ಹೋಗ್ತಾರೆ. ಇದೇ ತೀರ್ಥ ಜಲವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥ ತಾಯಿ ಬನಶಂಕರಮ್ಮನವರ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೀತಕ್ಕಂತಹ ಕುಂಭಾಭಿಷೇಕ, 12 ವರ್ಷಗಳಿಗೆ ಒಂದಾವರ್ತಿ ನಡೀತಕ್ಕಂತಹ ಕುಂಭಾಭಿಷೇಕ, ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಕಳಶ, ಆ ಬ್ರಹ್ಮಕಳಶೋತ್ಸವಕ್ಕೆ ನಡೀತಕ್ಕಂತಹ ಅನುಷ್ಠಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಈ ತೀರ್ಥ ಜಲ. ಹಾಗಾಗಿ ಜಲವನ್ನು, ದೇವಿಯನ್ನು ಪ್ರಾರ್ಥನೆ ಮಾಡೋಣ. ಈ ಜಲವನ್ನು ತಾವು ದರ್ಶನ ಮಾಡ್ತಿದ್ರಿ, ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಶುಭ ಮುಹೂರ್ತದಲ್ಲಿ ಕುಂಭಾಭಿಷೇಕ, ಬ್ರಹ್ಮಕಲಶ ನಡೆಯುತ್ತೆ. ಆ ಬ್ರಹ್ಮಕಲಶ ಕುಂಭಾಭಿಷೇಕ ನಡೆಯೋಕ್ಕೂ ಮುನ್ನ ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಿತ್ಯವೂ ತಾಯಿ ಸೇವೆ ಮಾಡ್ತಾ, ಆ ತಾಯಿ ಪಾದ ಸೇವೆ ಮಾಡ್ತಿರ್ತಕ್ಕಂಥ, ಇವಾಗ ಸರದಿಯಲ್ಲಿರ್ತಕ್ಕಂಥ ಉದಯ ಪೂಜಾರವರನ್ನು ಸಹಿತ ನಾವು ಸ್ವಾಗತಿಸಿದ್ದೇವೆ. ಬೆಂಗಳೂರಿನ ಬನಶಂಕರಿ ದೇವಾಲಯದ ವತಿಯಿಂದ ಉದಯ ಪೂಜಾರವರನ್ನು ಸಹಿತ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರ ಕಾಯಕ ಮೆಚ್ಚುವಂತಹದ್ದು, ಜವಾಬ್ದಾರಿ ಭಾಳ ಹೆಚ್ಚಿನದ್ದು. ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ಪ್ರತಿನಿತ್ಯ ಬರ್ತಕ್ಕಂಥ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಆ ತಾಯಿನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಇಷ್ಟು ಕುಂಕುಮಾರ್ಚನೆ ನಡೆಸ್ತಾರಲ್ಲ, ಆ ಕುಂಕುಮ ಪ್ರಸಾದವನ್ನು ಭಕ್ತರು ಕೊಡ್ತಾರಲ್ಲ, ಅದೇ ವಿಶೇಷ. ಭೂಮಿಗಳಲ್ಲಿ ಸಿಗ್ತಕ್ಕಂತಹ ನಿಧಿಯಾಗಲಿ ಅಥವಾ ತೀರ್ಥವಾಗಲಿ, ಯಾವುದೇ ಒಂದು ಜವಾಬ್ದಾರಿಯುತವಾದಂಥದ್ದನ್ನು ಭಗವಂತನ ಸಾನ್ನಿಧ್ಯಕ್ಕೆ, ಭಗವಂತನಿಗೆ ಅಥವಾ ಭಗವತಿಗೆ ಸೇರಬೇಕಾಗಿರ್ತಕ್ಕಂಥದ್ದಕ್ಕೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾರಪ್ಪ ಅಂದರೆ ಅದು ನಾಗ ಮಾತ್ರನೇ. ಹಾಗಾಗಿ ಭೂಮಿಯಲ್ಲಿ ಸಿಗ್ತಕ್ಕಂತಹ ಬೇರೆ ಆದರೂ ಈ ಪಂಚಭೂತಗಳೇ ಭಗವಂತನ ಅಧೀನ. ಹಾಗಿದ್ದಾಗ ಇಲ್ಲಿರ್ತಕ್ಕಂಥ ಈ ತೀರ್ಥವೂ ಭಗವತಿಯದೇ. ಈ ಭಗವತಿಯ ಮಹಾಪ್ರಸಾದಕ್ಕೆ ಕಾವಲಾಗಿ ಈ ಒಂದು ತೀರ್ಥ ಪರಮ ಪವಿತ್ರವಾಗಿದ್ದು ತೀರ್ಥವಾಗಿಯೇ ಅಲ್ಲಿ ಸೇರಬೇಕು. ನೋಡಿ ಎಷ್ಟು ಸತ್ಯ. ತೀರ್ಥವಾಗಿ ಅಲ್ಲಿ ಸೇರಬೇಕು ಅಂದರೆ ಅಲ್ಲಿ ಘಂಟಾನಾದ ಆಯಿತು. ಅಂದರೆ ಈ ತೀರ್ಥಕ್ಕೆ ಮತ್ತಷ್ಟು ಶಕ್ತಿನೇ ಬಂದಾಯಿತು. ಈ ತೀರ್ಥಕ್ಕೆ ಜೊತೆಯಾಗಿ ಈ ನಾಗ ಬೆಂಗಳೂರು ಕಡೆ ನಡೆದಾಯಿತು.
ವಾಣಿ ಕಾರ್ಯಕ್ರಮ ವೀಕ್ಷಕ ಬಂಧುಗಳಲ್ಲಿ ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ತಾವೆಲ್ಲ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತರಿಗೂ ಸಹಿತ ಎಲ್ಲರ ವಾಸ್ತುಗೃಹದಲ್ಲೂ ತಾಯಿ ರೇಣುಕಾ ಯಲ್ಲಮ್ಮಳು ನಿಂತು ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸುವಂಥದ್ದಾಗಲಿ. ಭಗವತಿಯ ಅನುಗ್ರಹ ಸಿಗಲಿ ಅಂತ ಇಡೀ ರಾಜ್ಯ ದೇಶ ವಿಶ್ವದಲ್ಲೇ ಸುಖ ಶಾಂತಿ ನೆಮ್ಮದಿ ಸಿಗಲಿ. ಎಲ್ಲರಿಗೂ ಸಹಿತ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ. ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಚೆನ್ನಾಗಿರಬೇಕಾದ್ರೆ ಕಾಲಕ್ಕೂ ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು. ಆ ಮಳೆ ಸಮೃದ್ಧಿತನ ಇರಲಿ. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರು ಚೆನ್ನಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂ. यशयोः विश्वानिनो दुर्गः जातवेदसुन्दन्ननावैवर्षे अग्ने त्रिभगं मनसा दृणानोऽस्माकं बोध्यविता तरुणा कृताचितकं सहमानवग्रमग्निकं हुनेन परमासदस्तात् स न पर्षदति दुर्गाणि विश्वा देवो अतिदुरितात्यग्निः रत्नोषिकमेढ्यो रत्वरेषु तरादो जानव्यत्सुत्से स्वाञ्चाग्ने धनुवं बिभ्रयस्वासुभ्यं च सौभगमः गोभिर्दृष्टमिषुन्द्रेन्द्रविष्णोरणसन्तरेम नाभस्य विष्णुविष्णुम्बसानो वैष्णवीं लोकैहमादयन्ता प्रत्यायनाय विद्महे कुमारी धीमहि तन्नो दुर्गे प्रचोदयात् शिवाः भद्रं पश्येमाश्चर्यजताः स्तवैरङ्गैस्तुष्टवागंसस्तनोभिः विषेवदेवैतयदायुः स्वस्ति न इन्द्रो रुद्रश्रवाः स्वस्ति नः पूषा विश्ववेदाः स्वस्ति नस्ताश्वरिष्ठदेवे स्वस्ति नो बृहस्पतिर्ददातु. ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ. ಎಲ್ಲೆಲ್ಲೂ ಕೂಡ ಸೌದತ್ತಿಯಲ್ಲಿ ಈ ಒಂದು ನಾಮಮಂತ್ರ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಬಹಳ ಭಾವನಾತ್ಮಕವಾಗಿ ಈ ಒಂದು ನಾಮಮಂತ್ರವನ್ನು ಜಪ ಮಾಡ್ತಾನೆ ಇರ್ತಾರೆ.
ಅಂತಹ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ತಾಯಿ ಸೌದತ್ತಿ ಯಲ್ಲಮ್ಮ ದೇವಿಯ ಕ್ಷೇತ್ರದಲ್ಲಿದ್ದೇವೆ. ಹಿಂದೆಗಡೆ ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದೀರಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ದಿವಸ ತಾಯಿಯ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನೆರವೇರುತ್ತೆ. ಲಕ್ಷಾಂತರ ಗಟ್ಟಲೆ ಜನ ಬರ್ತಾರೆ. ಆ ಸಮಯದಲ್ಲಿ ನಮಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಈಗಲಿಂದನೇ ಈ ಒಂದು ಜಾತ್ರಾ ವ್ಯವಸ್ಥೆಗಳು ನಡಿಬೇಕಾದ್ರೆ ತಾಯಿಯ ದರ್ಶನವನ್ನು ತಮ್ಮೆಲ್ಲರಿಗೂ ಕೂಡ ಮಾಡಿಸ್ತಾ ಇದ್ದೇವೆ. ಭರತ ಹುಣ್ಣಿಮೆ ಎಂದು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ತಾಯಿಯ ಅನುಗ್ರಹ, ತಾಯಿಯ ಕೃಪಾಶೀರ್ವಾದ ಸಂಪೂರ್ಣವಾಗಿ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಕೂಡ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ 3 ತ್ರೇತಾಯುಗಗಳಿಂದನೂ ಕೂಡ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಂದರೆ ಅದು ನಮ್ಮ ಸೌದತ್ತಿ ಯಲ್ಲಮ್ಮ ದೇವಿಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ಒಂದು ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಈ ಒಂದು ಸಮಯ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಸತತವಾಗಿ 2 ತಿಂಗಳ ಕಾಲ ಜಾತ್ರಾ ಮಹೋತ್ಸವ ನೆರವೇರುತ್ತಿಲ್ಲಿ. ಬನದ ಹುಣ್ಣಿಮೆ ಎಂದು ಜಾತ್ರಾ ಮಹೋತ್ಸವದ ಪ್ರಾರಂಭದ ದಿನಗಳು, ಅಂದರೆ ತಾಯಿಗೆ ತಾಳಿಯನ್ನು ಕಟ್ಟಿ ಕಂಕಣವನ್ನು ಕಟ್ಟಿ ಆ ಒಂದು ಜಾತ್ರಾ ಮಹೋತ್ಸವದ ಪ್ರಾರಂಭ ಆಗುತ್ತೆ. ಭರತ ಹುಣ್ಣಿಮೆಗೆ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ರಥ ಆಗಲಿ, ರಥೋತ್ಸವ ಆಗಲಿ, ಪಲ್ಲಕ್ಕಿ ಉತ್ಸವಗಳಾಗಲಿ ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನ ಆಗಲಿ, ವಿಶೇಷವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಆಗಲಿ, ಬಹಳ ಜಾತ್ರಾ ಮಹೋತ್ಸವ ಅಂತಂದ್ರೆ ಜಾತ್ರೆ ಅಂತಂದ್ರೆ ಅದೊಂದು ಅದ್ಭುತ. ಅದರಲ್ಲೂ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಅಂತಂದ್ರೆ ಸಾಕಷ್ಟು ಜನರ ಮನೆ ದೇವರು, ತಾಯಿ ಈ ಒಂದು ಕುಲದೇವತೆಯನ್ನು ಕೂಡ ಹೌದು. ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟದ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಗಟ್ಟಲೆ ಜನ ಬರುವ ಕಾರಣದಿಂದ ತಾಯಿಯನ್ನ ಇಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಬಹುದು. ತಾಯಿ ಸೌದತ್ತಿ ಯಲ್ಲಮ್ಮಳ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ. ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ, ಉದೋ ಉದೋ ಎಲ್ಲವ್ವ. ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲವ್ವ
ತಾಯಿಯನ್ನು ನೋಡಲಿಕ್ಕೆ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಒಂದೇ ನಾಮಮಂತ್ರ ಉದೋ ಉದೋ ಎಲ್ಲವ ಉದೋ ಉದೋ ಎಲ್ಲವ ಅಂತ ಹೇಳಿ. ಇಲ್ಲಿರ್ತಕ್ಕಂಥ ತಾಯಿ ಇವತ್ತು ನಿನ್ನೆಯಿಂದ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದಲ್ಲ, ಇಲ್ಲ ಅಂದರೆ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಮೂರ್ತಿ ಅಲ್ಲ. ತಾಯಿಯ ಕಥಾಶ್ರವಣವನ್ನು ತಿಳ್ಕೊಳ್ಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಮೈ ರೋಮಾಂಚನ ಆಗುತ್ತೆ. ಸಾಕಷ್ಟು ಭಾವನೆಗಳನ್ನು ಒಳತುಂಬಿರ್ತಕ್ಕಂಥವಳು ತಾಯಿ. ಪಿತೃಪಾಕ್ಯ ಪರಿಪಾಲನಾಗಿರ್ತಕ್ಕಂಥ ಪರಶುರಾಮ ಒಂದು ಕಡೆ, ಕೋಪ ತಾಪ ಆ ಒಂದು ಕಮಾಂಡಿಂಗು ರಾಜ ಆಜ್ಞೆ ಎಂಬತಕ್ಕಂಥ ರೀತಿ ಇರತಕ್ಕಂಥವ್ರು ಜಮದಗ್ನಿ ಮಹರ್ಷಿಗಳು. ಮತ್ತೊಂದು ಕಡೆ ತಾಯಿಯ ಆ ಒಂದು ಪ್ರೀತಿ ವಿಶ್ವಾಸ, ತಾಯಿಯ ವಾತ್ಸವ, ತಾಯಿಯ ವಾತ್ಸಲ್ಯ, ತಾಯಿಯ ಒಂದು ಹೃದಯ ಎಲ್ಲಿರ್ತಕ್ಕಂಥದ್ದು ತಾಯಿ ರೇಣುಕಾದೇವಿ. ಹೀಗೆ ಒಂದು ದಿನ ಜಮದಗ್ನಿ ಮುನಿಗಳು ಬಹಳ ಕೋಪಿಷ್ಠರು. ಅವರ ಕೋಪದ ಮುಂದೆ ಯಾರೂ ಕೂಡ ನಿಲ್ತಕ್ಕಂಥವರಲ್ಲ. ಅದಕ್ಕಾಗಿ ಇವತ್ತಿಗೂ ಕೂಡ ಹೇಳ್ತಕ್ಕಂಥದ್ದು, ತಂದೆ ತಾಯಿಯ ಮುಂದೆ ಯಾವತ್ತೂ ಕೂಡ ನಾವು ನಿಂತು ಮಾತಾಡಬಾರ್ದು. ಆ ಒಂದು ವಿಚಾರವಾಗಿಯೇ ತಂದೆಗಾಗಲಿ ತಾಯಿಗಾಗಿ, ತಂದೆಗೆ ಏನಕ್ಕಷ್ಟು ಭಯ, ತಂದೆಗೆ ನಾವೇನಕ್ಕೆ ಭಯ ಪಡಬೇಕು ಮಕ್ಕಳಾಗಿರ್ತಕ್ಕಂಥವ್ರು ಅಂದರೆ ಇದೊಂದೇ ಕಾರಣಕ್ಕೋಸ್ಕರ. ಯಾವತ್ತೇ ಇದ್ರೂ ತಂದೆ ನಮ್ಮ ಜೀವನದಲ್ಲಿ ರಾಜನೇ, ತಾಯಿ ನಮ್ಮ ಜೀವನದಲ್ಲಿ ರಾಣಿನೇ. ಹಾಗಾಗಿ ರಾಜನ ಮುಂದೆ ಹೇಗೆ ತಲೆಬಾಗಿಸ್ಬೇಕೋ ತಂದೆಯ ಮುಂದೆ ಕೂಡ ಹಾಗೆ ತಲೆಬಾಗಿಸ್ಬೇಕು. ಹಾಗೆ ಪರಶುರಾಮನು ಕೂಡ ಪಿತೃವಾಕ್ಯ ಪರಿಪಾಲಕ ಅಂತಲೇ ಹೇಳ್ಬೋದು. ತಂದೆ ಹೇಳಿರ್ತಕ್ಕಂಥ, ತಂದೆ ಹಾಕಿರ್ತಕ್ಕಂಥ ಗೆರೆಯನ್ನು ಇವತ್ತರೆಗೂ ಕೂಡ ದಾಟಿರ್ತಕ್ಕಂಥದ್ದೇ ಇಲ್ಲ ನಮ್ಮ ಪರಶುರಾಮ. ಆದರೆ ತಾಯಿಯ ಮೇಲೆ ಪ್ರೀತಿ ಜಾಸ್ತಿ, ತಾಯಿಯ ಮೇಲೆ ಕರುಣೆ ಜಾಸ್ತಿ ಪರಶುರಾಮನಿಗೆ. ಹೀಗೆ ಒಂದು ದಿನ ಜಮದಗ್ನಿ ಮುನಿಗಳು ತಮ್ಮ ಸುಂದರವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಕುಟೀರದಲ್ಲಿ ತಪಸ್ಸನ್ನು ಮಾಡಬೇಕಾದ್ರೆ ತಾಯಿ ರೇಣುಕಾದೇವಿ ನೀರು ತರಲಿಕ್ಕೆ ಹಾಗೆ ಕೊಡದ ಅಂದರೆ ಒಂದು ನದಿ ಹತ್ರ ಹೋಗ್ತಾ ಇದ್ರಂತೆ. ಆ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಹೇಗಪ್ಪ ಅಂತಂದರೆ, ತಾಯಿ ಜಲತತ್ವದವರಂತೆ, ತಂದೆ ಅಗ್ನಿತತ್ವ. ಅಂದರೆ ಜಮದಗ್ನಿ ಮುನಿಗಳು ಅಗ್ನಿತತ್ವದವರು, ತಾಯಿ ಜಲತತ್ವದವರು. ಜಲತತ್ವ ಅಗ್ನಿತತ್ವ ಅಂತ ಏನಪ್ಪ ಅಂದರೆ, ತಾಯಿ ಮಣ್ಣಿನ ಮಡಕೆ ತಮಗೆಲ್ರಿಗೂ ಕೂಡ ಸಾಧಾರಣವಾಗಿ ಗೊತ್ತಿರ್ತಕ್ಕಂಥದ್ದೇ. ಆದರೆ ಸಂಪೂರ್ಣವಾಗಿ ಒಣಗಿರ್ತಕ್ಕಂಥ ಮಣ್ಣಿನ ಮಡಕೆ ಆದರೆ ಅದರಲ್ಲಿ ನೀರನ್ನು ತರ್ಬೋದು. ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಸಂಪೂರ್ಣವಾಗಿ ಒದ್ದೆ ಆಗಿದ್ರೂ ಕೂಡ ಅದರಲ್ಲಿ ನೀರನ್ನು ತರ್ತಕ್ಕಂಥ ಒಂದು ಶಕ್ತಿ, ಆ ಜಲವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ತಾಯಿ ರೇಣುಕಾ ಎಲ್ಲವೂ ದೇವಿಯಲ್ಲಿತ್ತು. ಆದರೆ ತಂದೆ ಜಮದಗ್ನಿ ಕೋಪಿಷ್ಠರು, ಇಡೀ ಅಗ್ನಿಯನ್ನೇ ತಮ್ಮ ಕೈಲಿ ಇಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ಶಕ್ತಿ ತಂದೆ ಜಮದಗ್ನಿಯಲ್ಲಿತ್ತು. ಅಂತಹದ್ದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂತಲೇ ಹೇಳ್ಬೋದು. ಹಾಗೆ ನಿತ್ಯ ದೇವತಾರ್ಚನೆಗೆ ಆಶ್ರಮದಲ್ಲಿ ನಡೀತಾ ಇರತಕ್ಕಂಥ ಒಂದು ಪೂಜಾನುಷ್ಠಾನಕ್ಕಾಗಿರ್ಬೋದು, ಒಂದು ಪ್ರಸಾದಕ್ಕಾಗಿರ್ಬೋದು, ಪ್ರತಿನಿತ್ಯ ಆಕೆ ತಾಯಿ ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗಬೇಕಾದ್ರೆ ಈ ಬಾರಿನೂ ಕೂಡ ಹೊರಟಲು ತಾಯಿ. ಆಗ ಅಲ್ಲಿ ಆಕಾಶದಿಂದ ಪ್ರಯಾಣವನ್ನು ಮಾಡುತ್ತೆ ಬಂದಿರತಕ್ಕಂಥ ಇಂದ್ರಾದಿ ಗಂಧರ್ವರು ಸ್ನಾನವನ್ನು ಮಾಡಬೇಕಾದ್ರೆ ಅವರ ಒಂದು ಆಟಪಾಠಗಳು, ಅವರ ಒಂದು ಜಲಕ್ರೀಡೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾಗ ಪ್ರತಿನಿತ್ಯ ಮರಳಲ್ಲಿ ಮಾಡಿರ್ತಕ್ಕಂಥ ಬಿಂದಿಗೆಯನ್ನು ತಾಯಿ ನೀರು ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು, ಅಂದರೆ ಒಂದು ಸರ್ಪವನ್ನು ತಾಯಿಯ ತಲೆ ಮೇಲೆ ಸಿಂಬಿಯಾಗಿ ಇಟ್ಕೊಂಡು ನೀರನ್ನು ತೊಗೊಂಡು ಬರ್ತಾ ಇರ್ತಕ್ಕಂಥ ತಾಯಿ ಇವತ್ತು ಎಲ್ಲೋ ಒಂದು ಕಡೆ ಆ ಒಂದು ಮರಳಿನ ಬಿಂದಿಗೆ ರೂಪ ಬರಲೇ ಇಲ್ವಂತೆ. ಅದನ್ನು ನೋಡಿರ್ತಕ್ಕಂಥ ಜಮದಗ್ನಿ ಏನಕ್ಕೆ ಬರಲಿಲ್ಲ? ಆ ಒಂದು ಗಂಧರ್ವ ಸ್ತ್ರೀಯರು, ಗಂಧರ್ವಗಳೆಲ್ಲರೂ ಕೂಡ ಆ ಒಂದು ಜಲಕ್ರೀಡೆಯನ್ನು ಆಡ್ತಾ ಇರ್ತಕ್ಕಂಥದ್ದನ್ನು, ಆ ಒಂದು ಸೌಂದರ್ಯವನ್ನು, ಆ ಒಂದು ಸೊಬಗನ್ನು ನೋಡಿ ಎಲ್ಲೋ ಒಂದು ಕಡೆ ತಾಯಿ ಮೈಮರಿತಾರೆ. ಆ ಒಂದು ಸನ್ನಿವೇಶದಲ್ಲಿ ಜಮದಗ್ನಿಗಳಿಗೆ ಕೋಪ ಬಂದು ತಾಯಿಗೆ ಒಂದೇ ಮಾತು ಹೇಳ್ತಾರೆ, ಇಷ್ಟು ದಿವಸ ನೀನು ನೆರವೇರಿಸ್ಕೊಂಡು ಬಂದಿರತಕ್ಕಂಥ ಈ ಒಂದು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಕೈಂಕರ್ಯ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಲೋಪಗೊಂಡಿದೆ, ನೀನು ಬರಬೇಡ ಹೋಗು ಅಂತ ಹೇಳಿ ಕೋಪದಿಂದ ತಾಯಿಯನ್ನು ಆಚೆ ತಳ್ಳಿಬಿಡ್ತಾರೆ. ಆಗ 3 ದಿನಗಳ ಕಾಲ ತಾಯಿ ತಪಸ್ಸನ್ನು ಮಾಡಿ, ಸಾಕಷ್ಟು ದೊಡ್ಡ ಮಟ್ಟದ ತಪಸ್ಸನ್ನು ಮಾಡಿ, ಹೇಗೋ ಮಾಡಿ ಕಷ್ಟಪಟ್ಟು ನೀರನ್ನು ತೊಗೊಂಡು ಬರ್ತಾಳೆ ತಾಯಿ. ಆದರೆ 3 ದಿನಗಳ ಕಾಲ ನೀನನ್ನು ನೋಡೋಕ್ಕೆ ಬರಲಿಲ್ವ ಅಂತ ಹೇಳಿ ಜಮದಗ್ನ ಮುನಿಗಳು ಕೋಪ ಮಾಡಿಕೊಂಡು ಕೊನೆಗೂ ಕೂಡ ಮಗ ಪರಶುರಾಮನಿಗೆ ಒಂದು ಆಜ್ಞೆಯನ್ನು ಕೊಟ್ಟೇ ಬಿಡ್ತಾರೆ. ಏನಪ್ಪ, ನೀನು ನಿನ್ನ ತಾಯಿಯ ಶಿರಚ್ಛೇದನ ಮಾಡಬೇಕು ಅಂತ ಹೇಳಿ. ಇಂಥ ಒಂದು ಕರುಳು ಕಿತ್ತುಕೊಂಡು ಬರ್ತಕ್ಕಂಥ ಸನ್ನಿವೇಶ ಇದು, ಒಂದು ಸಣ್ಣ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ಆತನ ಕೋಪ, ಜಮದಗ್ನಿ ಮುನಿಗಳ ಕೋಪ ಅಂತಂದರೆ ಅದು ಅಸಾಧ್ಯ ಅಂತಲೇ ಹೇಳ್ಬೋದು. ಋಷಿಮುನಿಗಳ ಮುಂದೆ ಆಗಲಿ, ಇವತ್ತಿಗೂ ಕೂಡ ಋಷಿಮುನಿಗಳ ಮುಂದೆ ಆಗಲಿ, ರಾಜರ ಮುಂದೆ ಆಗಲಿ ಏನಕ್ಕೆ ನಾವು ತಲೆ ಬಾಗಿ ನಡಿಬೇಕು? ನಾವು ಮಾಡ್ತಕ್ಕಂಥ ಕೈಂಕರ್ಯ ಪ್ರತಿನಿತ್ಯ ಮಾಡ್ತಕ್ಕಂಥದ್ದೇ ಆದ್ರೂ ಕೂಡ ಒಂದು ಚೂರು ಕೂಡ ಕಿಂಚಿತ್ತೂ ಕೂಡ ಲೋಪದೋಷ ಬರಬಾರ್ದು ಎಂಬತಕ್ಕಂಥದ್ದು ಏನಕ್ಕೆ ಅಂದರೆ ಇದು ಒಂದೇ ವಿಚಾರಕ್ಕೋಸ್ಕರ. ಅದರಲ್ಲೂ ಋಷಿಮುನಿಗಳ ಮುಂದೆ ನಾವು ಮಾತಾಡಬೇಕಾದ್ರೆ ನಮ್ಮ ಮಾತಿನ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಿಗಾ ಇರಬೇಕು, ಮತ್ತು ನಾವು ಆಡ್ತಕ್ಕಂಥ ಮಾತಿನಲ್ಲಿ ಜೋಪಾನವಾಗಿರಬೇಕು. ಅವರ ಕೈನಲ್ಲಿರ್ತಕ್ಕಂಥ ಕಮಂಡಲದಲ್ಲಿರ್ತಕ್ಕಂಥ ಒಂದು ಚೂರು ನೀರನ್ನು ತೆಗೆದುಕೊಂಡು ಅವರು ಏನಾದರೂ ಯಾರಿಗಾದರೂ ಶಾಪವನ್ನು ಕೊಟ್ಬಿಟ್ರೆ ಅವರು ಆ ಕ್ಷಣವೇ ಶಾಪಗ್ರಸ್ತರಾಗ್ತಾರೆ, ಮತ್ತು ವಿಮೋಚನೆಗೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಪರೀಕ್ಷೆಯನ್ನೇ ಎದುರಿಸಬೇಕಾಗತ್ತೆ. ಆ ಒಂದು ವಿಚಾರವಾಗಿ ಮಗನಿಗೆ ಹೇಳೇ ಬಿಟ್ಟರು. ಒಂದು ಕಡೆ ತಂದೆಯ ಆಜ್ಞೆ, ಪಿತೃವಾಕ್ಯ ಪರಿಪಾಲಕ ಪರಶುರಾಮ, ಮತ್ತೊಂದು ಕಡೆ ಮಾತೃವಾತ್ಸಲ್ಯ ಉಕ್ಕಿ ಹರಿತಾ ಇದೆ. ಆದರೆ ತಂದೆ ಕೊಟ್ಟಿರ್ತಕ್ಕಂಥ ಆಜ್ಞೆಯನ್ನು ಮೀರ್ಲಿಕ್ಕಾಗ್ತಾ ಇಲ್ಲ ಪರಶುರಾಮ. ಆಗ ಏನೂ ಮಾಡೋಕ್ಕಾಗ್ದಿರ ತಾಯಿ ರೇಣುಕಾದೇವಿಯ ಶಿರಚ್ಛೇದವನ್ನು ಮಾಡಲಿಕ್ಕೆ ಪರಶುರಾಮ ಮುಂದಾಗ್ತಾನೆ. ಒಂದು ಕಡೆ ಸಂಕಟ, ಕರಳು ಕಿತ್ಕೊಂಡ್ಬರ್ತಾ ಇದೆ.
ಏನಪ್ಪ ಮಾಡೋದು, ಹೆಂಗಪ್ಪ ಇದು, ತಂದೆ ಆಜ್ಞೆಯನ್ನು ನಾನು ಮೀರ್ಲಿಕ್ಕೆ ಆಗ್ತಾ ಇಲ್ಲ, ತಂದೆ ಆಜ್ಞೆಯನ್ನು ನಾನು ಮೀರ್ತಕ್ಕಂಥ ಮಗ ಅಲ್ಲ, ತಂದೆ ಆಜ್ಞೆ ಕೊಟ್ಟುಬಿಟ್ಟಿದ್ದಾರೆ. ಒಂದು ಕಡೆ ತಂದೆಯ ಮಾತು, ಇನ್ನೊಂದು ಕಡೆ ತಾಯಿಯ ವಾತ್ಸಲ್ಯ ಇರಲಿ. ಇದೆಲ್ಲದರ ಮಧ್ಯೆ ಆದರೆ ಕೊಟ್ಟಿರ್ತಕ್ಕಂಥ ಮಾತನ್ನು ನಿಭಾಯಿಸ್ತಕ್ಕಂಥ ಒಂದು ಕೆಲಸದಲ್ಲಿ ಪರಶುರಾಮ ಇದ್ದಾನೆ. ಮತ್ತೊಂದು ಕಡೆ ರೇಣುಕಾದೇವಿಗೆ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ರೇಣುಕಾದೇವಿ ಆ ಕ್ಷಣ ಏನು ಮಾಡ್ತಾರೆ, ಯಲ್ಲಮ್ಮನ ಆ ಒಂದು ಮನೆಯಲ್ಲಿ ಹೋಗಿ ಔತ್ಕೊಂಡ್ಬಿಡ್ತಾರೆ ತಾಯಿ. ಅಂತಂದರೆ ಯಲ್ಲಮ್ಮನ ಮನೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ತಾಯಿ. ಆಗ ಪರಶುರಾಮ ಏನು ಮಾಡ್ತಾನೆ, ಕೊಡ್ಲಿಯನ್ನು ಬೀಸಬೇಕಾದ್ರೆ ಒಂದು ಕಡೆ ರೇಣುಕಾದೇವಿಯ ತಲೆಯೂ ಕೂಡ ಛೇದನ ಆಗುತ್ತೆ, ಮತ್ತೊಂದು ಕಡೆ ಯಲ್ಲಮ್ಮ ದೇವಿಯ ತಲೆಯೂ ಕೂಡ ಛೇದನ ಆಗುತ್ತೆ. ಎರಡು ತಲೆಗಳು ಕೂಡ ಛೇದನವಾಗುತ್ತೆ. ಆಗ ಪಿತೃ ಕೊಟ್ಟಿರ್ತಕ್ಕಂಥ ಅಂದರೆ ತಂದೆ ಕೊಟ್ಟಿರ್ತಕ್ಕಂಥ ಮಾತೇನೋ ಪರಶುರಾಮ ಮಗ ಆಗಿ ನಿಭಾಯಿಸಿಬಿಟ್ಟ. ಶಿರಚ್ಛೇದನ ಆಗೋಯ್ತು. ಈಗ ತಂದೆಗೆ ಎಲ್ಲೋ ಒಂದು ಕಡೆ ಮನಸ್ಸು, ಆಹಾ, ನನ್ನ ಮಾತಿಗೆ ಬೆಲೆ ಕೊಟ್ಟು ತನ್ನ ತಾಯಿಯ ತಲೆಯನ್ನು ತೆಗೆದುಬಿಟ್ನಲ್ಲ ನನ್ನ ಮಗ, ಇವನು ನಿಜಕ್ಕೂ ಇವನು ಪಿತೃವಾಕ್ಯ ಪರಿಪಾಲಕನೇ. ಮಗನೇ, ನಿನಗೇನು ವರ ಬೇಕೋ ಕೇಳು ಅಂತಂದಾಗ ಪರಶುರಾಮ ಬೇರೆ ಏನೂ ಆಲೋಚನೆ ಮಾಡಲಿಲ್ಲ. ವರ ಎಂಬತಕ್ಕಂಥ ಮಾತನ್ನು ಕೇಳಿದ್ರೆ ಅಷ್ಟೈಶ್ವರ್ಯಗಳಾಗಿರ್ಬೋದು, ಸುಖದ ಸುಪ್ಪತ್ತಿಗೆ ಆಗಿರ್ಬೋದು, ಹಣಕಾಸಾಗಿರ್ಬೋದು, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಾಗಿರ್ಬೋದು, ಅಷ್ಟೈಶ್ವರ್ಯಗಳಾಗಿರ್ಬೋದು, ಇದೆಲ್ಲವೂ ಕೂಡ ತಲೆಗೆ ಬರುತ್ತೆ. ಪರಶುರಾಮನಿಗೆ ಅದು ಯಾವುದರ ಅವಶ್ಯಕತೆಯೂ ಇರಲಿಲ್ಲ. ಯಾಕೆ ಅಂತಂದರೆ ಪರಶುರಾಮ ಯಾರು? ವಿಷ್ಣುವಿನ ಅವತಾರ, ಭಗವಂತ ಜಗನ್ನಾಟಕ ಸೂತ್ರಧಾರಿ, ಅಂದರೆ ಆ ಮಹಾವಿಷ್ಣುವಿನ ಅವತಾರನೇ ಪರಶುರಾಮ ಆಗಿರುವ ಕಾರಣದಿಂದ ಬಹಳ ವಿಶೇಷವಾಗಿ ಆಗ ಏನಾಗುತ್ತೆ, ಪರಶುರಾಮ ತಂದೆಯಲ್ಲಿ ಒಂದು ವರವನ್ನು ಕೇಳ್ತಾರೆ. ಏನಪ್ಪ ತಂದೆ, ನಿನ್ನ ಆಜ್ಞೆಯಂತೆ ನಿನ್ನ ಮಾತಿನಂತೆ ತಾಯಿಯ ಶಿರಚ್ಛೇದನವನ್ನು ಮಾಡಿಬಿಟ್ಟೆ, ಆದರೆ ಈಗ ನನ್ನ ತಾಯಿ ನನಗೆ ವಾಪಸ್ ಬೇಕು, ನೀನು ನನಗೆ ವರವನ್ನು ಕೊಡೋದಾದರೆ ನನ್ನ ತಾಯಿಯನ್ನು ನನಗೆ ಕೊಡು ಅಂತ ಹೇಳಿ ಪರಶುರಾಮ ತಂದೆಯಲ್ಲಿ ಭಾವುಕನಾಗಿ ಕೇಳ್ಕೊಂಬಿಡ್ತಾನೆ, ನನ್ನ ಅಮ್ಮನನ್ನು ನನಗೆ ಕೊಟ್ಬಿಡಪ್ಪ ಅಂತ ಹೇಳಿ. ಆ ಒಂದು ನೋವಿನ ಸಂಗತಿ ಇದೆಯಲ್ಲ, ನಿಜಕ್ಕೂ ಅದನ್ನು ನಾನು ತಿಳಿಸ್ಬೇಕಾದ್ರೆ ನನಗೆ ಕರಳು ಕಿವುಚು ಬರ್ತಾ ಇದೆ. ಇಷ್ಟೇ ಆದರೂ ತಾಯಿ ಅಲ್ವಾ, ತಾಯಿಯ ಪ್ರೀತಿ, ತಾಯಿಯ ವಾತ್ಸಲ್ಯ ಅದೆಲ್ಲವನ್ನು ಕೂಡ ಮಾತಿನಲ್ಲಿ ಹೇಳೋದಕ್ಕಾಗೋದಿಲ್ಲ. ಪರಶುರಾಮ ತಂದೆ ಹತ್ರ ಬಹಳ ಸಂಕಟದಿಂದ ಕೇಳ್ಕೊಳ್ತಾನೆ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ತಾಯಿಯ ಶಿರಚ್ಛೇದವನ್ನು ಮಾಡಿದೆ, ನನ್ನ ತಾಯಿಯನ್ನು ನನಗೆ ಬದುಕಿಸಿ ವಾಪಸ್ ಕೊಟ್ಬಿಡು, ನನ್ನ ತಾಯಿ ನನಗೆ ಬೇಕು ಅಂತ ಹೇಳಿ ಜಮದಗ್ನಿ ಮುನಿಗಳ ಹತ್ರ ಕೇಳಿದಾಗ ಜಮದಗ್ನಿ ಮುನಿಗಳ ಕಮಂಡಲದಲ್ಲಿರ್ತಕ್ಕಂಥ ನೀರನ್ನು ಪರಶುರಾಮನಿಗೆ ಕೊಟ್ಟು, ಹೋಗು ನಿನ್ನ ತಾಯಿಯನ್ನು ನೀನು ಬದುಕಿಸ್ಕೊ ಹೋಗು ಅಂತ ಹೇಳ್ತಾನೆ. ಆಗ ಒಂದು ಕಡೆ ಸಂತೋಷ, ಮತ್ತೆ ನನ್ನ ತಾಯಿ ನನಗೆ ಸಿಕ್ಬಿಡ್ತಾಳಲ್ಲಪ್ಪ ಒಂದು ಸಂತೋಷ, ಆದರೆ ನನ್ನ ಕೈಯಿಂದ ಹಿಂಗೆ ಆಯ್ತಲ್ಲಪ್ಪ ಅನ್ನೋ ಒಂದು ನೋವು ಮತ್ತೊಂದು ಕಡೆ ಪರಶುರಾಮನನ್ನು ಬಾಧಿಸ್ತಾ ಇದೆ. ಹೀಗೆ ಯಾವಾಗ ಆ ಒಂದು ಪುಣ್ಯ ಜಲ ಸಿಕ್ತೋ ಅದನ್ನು ಹಿಡಿದು ಪರಶುರಾಮ ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ತಾಯಿಯನ್ನು ನೋಡ್ತಾ ಇದ್ದಾನೆ. ಒಂದು ಕಡೆ ತಾಯಿಯ ಶಿರ, ಒಂದು ಕಡೆ ದೇಹ, ಒಂದು ಕಡೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಕರಳು ಕತ್ತರಿಸಿ ಬರ್ತಾ ಇದೆ. ನಡಿಬೇಕಾದ್ರೆ ಮಾರ್ಗ ನೋಡ್ತಾ ಇಲ್ಲ. ಆ ಪರಶುರಾಮನ ಮನಸ್ಸಲ್ಲಿರ್ತಕ್ಕಂಥದ್ದೇನೋ ತಾಯಿಯನ್ನು ಉಳಿಸ್ಕೊಂಡ್ಬಿಡ್ಬೇಕು. ಆಗ ಪರಶುರಾಮ ಹೀಗೆ ನಡಿಬೇಕಾದ್ರೆ ಎಡವು ಬಿಡ್ತಾನೆ. ಎಡುವುದಾಗ ಆತನ ಬಾಯಲ್ಲಿ ಬರ್ತಕ್ಕಂಥ ಒಂದೇ ಮಾತು, ಅಮ್ಮ ಅಂತ ಹೇಳಿ ಕೂಗಿದಾಗ ತಾಯಿ ರೇಣುಕಾದೇವಿಯ ಶಿರದಲ್ಲಿ ಇನ್ನೂ ಜೀವ ಇರುತ್ತೆ. ಒಂದು ಕಡೆ ದೇಹ, ಒಂದು ಕಡೆ ಶಿರ. ಎಷ್ಟೇ ಆದರೂ ತಾಯಿ ದೈವಸ್ವರೂಪಿ ಅಲ್ವಾ, ಹಾಗಾಗಿ ತಾಯಿಯ ತಲೆಯಲ್ಲಿ ಇನ್ನೂ ಕೂಡ ಜೀವ ಇರುತ್ತೆ. ಮಗ ನನ್ನ ಶಿರಚ್ಛೇದನ ಮಾಡಿದ್ದಾನೆ ಅಂತಂದ್ರೂ ಕೂಡ ತಾಯಿಯ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಭಾವನೆ, ಏನಪ್ಪ ನನ್ನ ಮಗ ಅಂತ ಹೇಳಿ, ನನ್ನ ಮಗ ಅಲ್ಲಿ ನೋವು ತಿಂತಾ ಇದ್ದಾನಲ್ಲ ಅಂಥೇಳಿ ತಾಯಿ ಆ ಕ್ಷಣನೂ ಕೂಡ ಸ್ಪಂದಿಸ್ತಾಳೆ. ಏನಾಯ್ತಪ್ಪ ಅಂತ ಹೇಳಿ ಸ್ಪಂದಿಸ್ತಾಳೆ. ಅದೆಲ್ಲವನ್ನು ಕೂಡ ನಾವು ನೋಡಿದಾಗ ಆ ಕ್ಷಣ ಹೃದಯ ಕುಲುಕುವಂಥ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಏನೇ ಇರಲಿ, ಇದೆಲ್ಲವೂ ಕೂಡ ದೇವರ ಕಥೆಗಳೇ ಆದ್ರೂ ಕೂಡ ಈಗ ನಾನು ತಮಗೆ ತಿಳಿಸ್ಬೇಕಾದ್ರೂ ಕೂಡ ಅಷ್ಟೇ ಒಂದು ಭಾವೈಕ್ಯತೆಯಿಂದ ತಿಳಿಸ್ಬೇಕಾಗತ್ತೆ, ಅಷ್ಟೇ ಒಂದು ಭಾವನೆಗಳನ್ನು ತುಂಬಿಕೊಂಡಿರ್ತಕ್ಕಂಥ ಕಥೆ ಅಂತಲೇ ಹೇಳ್ಬೋದು. ಆ ಸಮಯದಲ್ಲಿ ಹೋಗ್ತಾನೆ ಪರಶುರಾಮನಿಗೆ ಆ ಕ್ಷಣ ತಾಯಿಯನ್ನು ನಾನು ಉಳಿಸ್ತಾ ಇದ್ದೀನಲ್ಲ ಎಂಬತಕ್ಕಂಥ ಖುಷಿಯಲ್ಲಿ ಏನು ಮಾಡಿಬಿಡ್ತಾನೆ, ಕಮ್ಮಂಡದಲ್ಲಿರ್ತಕ್ಕಂಥ ನೀರನ್ನು ಒಂದು ಹನಿ ನೀರನ್ನು ಯಲ್ಲಮ್ಮ ತಾಯಿಯ ದೇಹದ ಮೇಲೆ ಹಾಕ್ತಾನೆ, ಯಲ್ಲಮ್ಮ ತಾಯಿಯ ಮಖದ ಮೇಲೆ ಹಾಕ್ತಾನೆ, ಮತ್ತೊಂದು ಹನಿ ನೀರನ್ನು ರೇಣುಕಾದೇವಿಯ ದೇಹದ ಮೇಲೆ ಹಾಕ್ತಾನೆ. ಆದರೆ ಇಲ್ಲಿ ನೋಡಿ, ನಾನು ಪ್ರಾರಂಭದ ಹಂತದಲ್ಲಿ ನಾನು ಮಧ್ಯದಲ್ಲಿ ತಿಳಿಸ್ತಾ ಇದ್ದೆ, ಏನಪ್ಪ ಅಂತಂದರೆ ಶಿರಚ್ಛೇದನ ಮಾಡಬೇಕಾದ್ರೆ ರೇಣುಕಾದೇವಿ ಒಂದು ಕಡೆ ಯಲ್ಲಮ್ಮ ದೇವಿಯ ಮನೆಯಲ್ಲಿ ಅವತ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಬೈದಲ್ಲಿ. ಆ ಕ್ಷಣ ಯಲ್ಲಮ್ಮ ದೇವಿ ಹೋಗಿ ಪರಶುರಾಮನನ್ನು ತಡೆಯುವ ಸಮಯದಲ್ಲಿ ಯಲ್ಲಮ್ಮ ದೇವಿಯ ತಲೆನೂ ಕೂಡ ಕತ್ತರಿಸಿ ಹೋಗುತ್ತೆ, ರೇಣುಕಾದೇವಿಯ ತಲೆನೂ ಕೂಡ ಕತ್ತರಿಸಿ ಹೋಗುತ್ತೆ. ಎರಡು ದೇಹಗಳಲ್ಲಿರ್ತವೆ, ಎರಡು ತಲೆಗಳು ಅಲ್ಲಿರ್ತವೆ, ಆದರೆ ಯಾವ ದೇಹ ಯಾವ ತಲೆ ಎಂಬತಕ್ಕಂಥದ್ದನ್ನು ಸರಿಯಾಗಿ ನೋಡ್ಕೊಳ್ಳದಿರ ಆ ಕ್ಷಣದ ಸಂತೋಷದಲ್ಲಿ ನೀರನ್ನು ಚಿಮುಕಿಸ್ಬಿಡ್ತಾನೆ. ಒಂದು ಸ್ವಲ್ಪ ನೀರು ದೇಹದ ಮೇಲೆ ಬೀಳುತ್ತೆ, ಮತ್ತೊಂದು ಸ್ವಲ್ಪ ನೀರು ಅಂದರೆ ತಾಯಿಯ ಒಂದು ಶಿರದ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಪ್ರತಿನಿತ್ಯ ಹೇಳ್ತಕ್ಕಂಥ ಹೆಸರು ಬರೀ ರೇಣುಕಾ ಅಂತ ಹೇಳೋದಿಲ್ಲ, ಇಲ್ಲ ಅಂದರೆ ಯಲ್ಲಮ್ಮ ಅಂತ ಹೇಳೋದಿಲ್ಲ, ರೇಣುಕಾ ಯಲ್ಲಮ್ಮ ಅಂತಲೇ ಸೇರಿಸಿ ಹೇಳ್ತಕ್ಕಂಥದ್ದು. ಸೌದತ್ತಿ ರೇಣುಕಾ ಯಲ್ಲಮ್ಮನ ಸಾನ್ನಿಧ್ಯ ಅಂತಲೇ ಇವತ್ತಿಗೂ ಕೂಡ ಪುರಾಣ ಪ್ರಸಿದ್ಧವಾಗಿ ಈ ಒಂದು ಕ್ಷೇತ್ರದಲ್ಲಿ ಹೆಸರು ನಿಂತಿರ್ತಕ್ಕಂಥದ್ದು. ಅದಾದ ಮೇಲೆ
ದೇಹ ಒಂದು ಭಾಗದಲ್ಲಿತ್ತು, ತಲೆ ಒಂದು ಭಾಗದಲ್ಲಿತ್ತು, ಅದೆರಡನ್ನೂ ಕೂಡ ಸೇರಿದಾಗ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ತಾಯಿ ಇದೇ ಜಾಗದಲ್ಲಿ ನೆಲೆಸಿರ್ತಕ್ಕಂಥವಳಿದ್ದಾಳೆ. ಇದೇ ಜಾಗದಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತರು ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಅಮ್ಮ ಅಂತ ಹೇಳಿ ಒಂದು ಕ್ಷಣ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ. ಇಂತಹದ್ದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಥಾಶ್ರವಣ ಈ ಒಂದು ಸಾನ್ನಿಧ್ಯದ್ದು. ಕಥಾಶ್ರವಣ ಇದು ಬರೀ ಕಥೆ ಅಲ್ಲ, ಇದು ಸತ್ಯ ಘಟನೆ, ಇದು ನಿಜ ಘಟನೆ. ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಇವತ್ತಿಗೂ ಕೂಡ ತಾಯಿ ಇಲ್ಲಿ ನೆಲೆ ನಿಂತು ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರನ್ನೂ ಕೂಡ ಹರಿಸಿ ಹಾರೈಸ್ತಾ ಇದ್ದಾಳೆ. ಇಲ್ಲಿನ ಕ್ಷೇತ್ರದಲ್ಲಿ ಪ್ರಸಿದ್ಧಿಗೊಂಡಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲಮ್ಮ ಬರೀ ಈ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಎಷ್ಟೋ ಜನರ ಮನೆದೇವರು, ಎಷ್ಟೋ ಜನರ ಕುಲದೇವತೆ ತಾಯಿ ರೇಣುಕಾ ಯಲ್ಲಮ್ಮ. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಉದೋ ಉದೋ ಯಲ್ಲಮ್ಮ, ಉದೋ ಉದೋ ಯಲ್ಲಮ್ಮ, ಉದೋ ಉದೋ ಯಲ್ಲಮ್ಮ ಅಂಥೇಳಿ ಅಮ್ಮ ಅಂತ ಹೇಳಿ ತಾವು ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಕ್ಷಣ ಅಷ್ಟು ನೋವಿನಲ್ಲಿದ್ದಾಗೂ ಕೂಡ ಪರಶುರಾಮ ಎಡವಿದ ತಕ್ಷಣ ಸ್ಪಂದಿಸಿರತಕ್ಕಂಥ ತಾಯಿ ಇಲ್ಲಿ ಬಂದು ಯಾರೇ ಮನನೊಂದು ಅಮ್ಮ ಅಂತಂದ್ರೂ ಕೂಡ ನಿಮ್ಮ ಮಾತುಗೂ ಕೂಡ ತಾಯಿ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ವಾತ್ಸಲ್ಯದಿಂದ ಸ್ಪಂದಿಸ್ತಕ್ಕಂಥವಳು ತಾಯಿ ರೇಣುಕಾ ಯಲ್ಲಮ್ಮ. ಹಾಗಾಗಿ ನನ್ನ ಮನೆ ದೇವರೂ ಕೂಡ, ನನ್ನ ಮನೆ ದೇವತೆ, ನನ್ನ ಕುಲದೇವತೆಯೂ ಕೂಡ ರೇಣುಕಾ ಯಲ್ಲಮ್ಮ ತಾಯಿ. ಈ ಒಂದು ಕ್ಷೇತ್ರಕ್ಕೆ ಬಂದಾಗ ನನಗೂ ಅಷ್ಟೇ ಒಂದು ಮಾತೃ ವಾತ್ಸಲ್ಯ ಸಿಗುತ್ತೆ, ತಾಯಿಯ ಬಾಂಧವ್ಯ ಸಿಗುತ್ತೆ. ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇನೆ, ನನ್ನದೇ ಮನೆ ಇದು, ನನ್ನ ಮನೆಯಲ್ಲಿ ನಾನು ನಮ್ಮಮ್ಮನ ನೋಡೋಕ್ಕೆ ಬಂದಿದ್ದೇನೇನೋ ಎಂಬತಕ್ಕಂಥ ಒಂದು ಭಾವನೆ ಇವತ್ತಿಗೂ ಕೂಡ ನನಗಾಗುತ್ತೆ. ಅದಕ್ಕೆ ನಾನು ಬೇರೆ ಯಾವ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಸಾಧಾರಣವಾಗಿ ಓಡಾಡ್ತಾ ಇರ್ತೀನಿ. ಇಲ್ಲಿ ಬಂದರೆ ನಾನು ಸ್ವೇಚ್ಛೆಯಿಂದ ಮನಸ್ತೃಪ್ತಿಯಾಗಿ ಓಡಾಡ್ತೀನಿ. ಯಾಕೆ ಅಂತಂದರೆ ಇದು ನನ್ನ ಮನೆ, ನನ್ನ ತಾಯಿಯ ಮನೆ. ಹಾಗಾಗಿ ಇಲ್ಲಿರ್ತಕ್ಕಂಥ ತಾಯಿ ಬರೀ ನನಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥವಳಲ್ಲ, ಎಲ್ರಿಗೂ ಕೂಡ ಸೀಮಿತವಾಗಿರ್ತಕ್ಕಂಥವಳು ತಾಯಿ. ಬರೀ ನನ್ನನ್ನು ಮಾತ್ರ ಹರಿಸ್ತಕ್ಕಂಥವಳಲ್ಲ, ಬೇಡಿ ಬಂದಿರತಕ್ಕಂಥ ಭಕ್ತಾದಿಗಳು ಯಾರೇ ಆದ್ರೂ ಕೂಡ ತಾಯಿ ತನ್ನ ಮಕ್ಕಳಾಗಿ ಬಹಳ ಪ್ರೀತಿಯಿಂದ ಸ್ಪಂದಿಸ್ತಕ್ಕಂಥವಳು ತಾಯಿ ರೇಣುಕಾ ಯಲ್ಲಮ್ಮ. ರೇಣುಕಾ ಯಲ್ಲಮ್ಮ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಬನದ ಹುಣ್ಣಿಮೆ ಎಂದು ಪ್ರಾರಂಭ ಆಗ್ತಕ್ಕಂಥ ಈ ಒಂದು ಹಬ್ಬದ ವೈಶಿಷ್ಟ್ಯತೆ ಮತ್ತು ಈ ಒಂದು ಜಾತ್ರಾ ಮಹೋತ್ಸವ ಭರತ ಹುಣ್ಣಿಮೆ ತನಕನೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರುತ್ತೆ. 2 ತಿಂಗಳ ಕಾಲ ಸತತವಾಗಿ ನೆರವೇರ್ತಕ್ಕಂಥ ಈ ಒಂದು ಪೂಜಾನುಷ್ಠಾನ ಬನದ ಹುಣ್ಣಿಮೆ ಎಂದು ತಾಯಿಗೆ ಮಾಂಗಲ್ಯವನ್ನು ಧರಿಸಿ ಕಂಕಣವನ್ನು ಕಟ್ಟಿ ಆಗ ಪ್ರಾರಂಭ ಮಾಡ್ತಕ್ಕಂಥ ಪೂಜಾನುಷ್ಠಾನ, ಭರತ ಹುಣ್ಣಿಮೆ ಎಂದು ಬಹಳ ವಿಶೇಷವಾಗಿರ್ತಕ್ಕಂಥ ಆ ಒಂದು ರಥದ ಮೇಲೆ ತಾಯಿಯ ಕೂತ್ಕೊಂಡು ತಾಯಿಯನ್ನು ಕೂರಿಸಿ ರಥೋತ್ಸವವನ್ನು ಮಾಡ್ತಕ್ಕಂಥ ಕಾಲ. ಎಷ್ಟೋ ಜನ ಭಕ್ತಾದಿಗಳು ಬಂದು ಬಹಳ ಪ್ರೀತಿಯಿಂದ ತಾಯಿಯ ಮೇಲೆ ಸುಮಂಗಲಿ ದ್ರವ್ಯಗಳು, ಅರಿಶಿನ ಕುಂಕುಮವನ್ನು ಚೆಲ್ಲಿ ತಾಯಿ ನಮ್ಮಮ್ಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೆಲ್ಲ ಯಾರಿಗೂ ಕೂಡ ಇಲ್ಲಿ ಬರ್ತಕ್ಕಂಥವ್ರಿಗೆ ಜಾತಿ, ಮತ, ಪಂಥ ಭೇದಗಳು ಯಾವುದೂ ಇಲ್ಲ ಕೂಡ, ಎಲ್ಲರನ್ನೂ ಕೂಡ ಸರಿಸಮ ಪ್ರಮಾಣವಾಗಿ ನೋಡ್ತಕ್ಕಂಥವಳು ತಾಯಿ ರೇಣುಕಾ ಯಲ್ಲಮ್ಮ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಬರಗಳು ತಮ್ಮೆಲ್ಲರಿಗೂ ಕೂಡ ನನ್ನ ತಾಯಿ ರೇಣುಕಾ ಯಲ್ಲಮ್ಮಳ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಾನು ತಿಳಿಸಿರ್ತಕ್ಕಂಥ ಕಥಾಶ್ರವಣದಲ್ಲಿ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಲ್ಲಿ ಕ್ಷಮೆ ಇರಲಿ. ಈ ಒಂದು ಕಥಾಶ್ರವಣ ಮತ್ತಷ್ಟು ವಿಶೇಷವಾಗಿ ಈ ಒಂದು ಕಥಾಶ್ರವಣವನ್ನು ನಾನು ತಿಳಿಸಿದ್ದೇನೆ. ಇದರಲ್ಲಿ ನನಗೂ ಅರಿವಿಲ್ಲದಂಥ ಒಂದಿಷ್ಟು ಕಥಾ ಸಂಗತಿಗಳನ್ನು ನನ್ನ ತಂದೆಯವರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಗುರುಗಳು ಆನಂದ್ ಗುರುಜಿಯವರನ್ನು ಕೂಡ ತಿಳಿಸ್ಕೊಳ್ಳೋರಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ ಮತ್ತಷ್ಟು ಮಾಹಿತಿಯನ್ನು. ಇದನ್ನು ಪರಶುರಾಮರು ತನ್ನ ತಂದೆ ಬಳಿ ಕೇಳಿದಂತಹದ್ದು. ತಂದೆ ಕೊಡ್ತಕ್ಕಂತಹ 3 ವರಗಳಿದೆ. 3 ವರಗಳು ಯಾಕೆಂದರೆ ಪಿತೃವಾಕ್ಯ ಪರಿಪಾಲಕನಾದಂತಹ ಪರಶುರಾಮ ಸಹಿತ ತನ್ನ ತಂದೆಯ ಮಾತನ್ನು ಕೇಳ್ತಾನೆ. ತಂದೆಯ ಮಾತನ್ನು ಕೇಳಿ ತಾಯಿಯ ಶಿರವನ್ನು ಛೇದಿಸ್ತಾನೆ. ತಂದೆಯ ಮಾತನ್ನು ಕೇಳಿ ತಾಯಿಯ ಶಿರವನ್ನು ಛೇದಿಸ್ತಾನೆ. ಶಿರವನ್ನು ಛೇದಿಸಿದಾದ ನಂತರ ಪುನಃ ತಂದೆ ಬಳಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಪರಶುರಾಮರಿಗೆ ವಿಶೇಷವಾಗಿರ್ತಕ್ಕಂತಹ ಜಮದಗ್ನಿ ಮಹರ್ಷಿಗಳು 3 ವರವನ್ನು ಕೊಡ್ತಾರೆ. ಆ ಕೊಟ್ಟಂಥ 3 ವರದಲ್ಲಿ ನನ್ನ ತಾಯಿಯ ತಲೆಗೆ ಪುನಃ ಜೀವ ಬರಲಿ ಅಂತ ಹೇಳ್ತಾರೆ. ತನ್ನ ತಾಯಿಯ ತಲೆಗೆ ಜೀವ ಬರಲಿ ಅಂತಾರೆ. ದೇಹಕ್ಕೆ ಜೀವ ಬರಲಿ ಅಂತ ಹೇಳೋದಿಲ್ಲ, ತಲೆಗೆ ಜೀವ ಬರಲಿ ಅಂತ ಹೇಳ್ತಾರೆ. ಆಗ ತಲೆ ಮತ್ತು ದೇಹ ಎರಡೂ ಬೇರೆ ಬೇರೆ ಆಗಿರುತ್ತೆ. ಆದರೆ ತಲೆಗೆ ಜೀವ ಬರಲಿ ಎಂಬತಕ್ಕಂಥ ಮಾತಿಗೆ ತಥಾಸ್ತು ಅಂತ ಜಮದಗ್ನಿರು ಹೇಳ್ತಾರೆ.
ಜಮದಗ್ನಿ ಮಹರ್ಷಿಗಳು ತಥಾಸ್ತು ಎಂಬತಕ್ಕಂಥ ಮಾತು ಅಲ್ಲಿ ಪರಮ ಪವಿತ್ರವಾಗಿ ಆ ಶಿರಕ್ಕೆ ಅಂದರೆ ರೇಣುಕಾ ಯಲ್ಲಮ್ಮಳ ಆ ಶಿರಕ್ಕೆ ತಲೆಭಾಗಕ್ಕೆ ಜೀವ ಬರುತ್ತೆ, ಅದು ಹಾಗೇ ನಿಲ್ಲುತ್ತೆ. ಅಂದಿನಿಂದ ಇಂದಿನವರೆಗೂ ಈ ತಲೆಭಾಗಕ್ಕೇ ವಿಶೇಷವಾಗಿರ್ತಕ್ಕಂಥ ಶಿರೋಭಾಗದಲ್ಲಿರ್ತಕ್ಕಂಥ ಈ ಮುಖಭಾಗವನ್ನು ಎಲ್ಲರೂ ನೋಡಬಹುದು. ಭಗವತಿಯ ಆ ವಿಶೇಷವಾಗಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲಮ್ಮನ ವಿಶೇಷವಾದಂಥ ಆಶೀರ್ವಾದ ಎಲ್ಲರಿಗೂ ಸಿಗುವಂಥದ್ದಾಗಿದೆ. ಉಧೋ ಉಧೋ ಯಲ್ಲಮ್ಮ, ಉಧೋ ಉಧೋ ರೇಣುಕಾ ಯಲ್ಲಮ್ಮ, ಉಧೋ ಉಧೋ ರೇಣುಕಾ ಯಲ್ಲಮ್ಮ, ಉಧೋ ಉಧೋ ಯಲ್ಲಮ್ಮ. ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ ಕೊಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು, ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. ಪರಮ ಪವಿತ್ರವಾಗಿರ್ತಕ್ಕಂತಹ ಯಲ್ಲಮ್ಮನ ಗುಡ್ಡದಲ್ಲಿ ಇಲ್ಲಿ ಹರಿದು ಬರ್ತಕ್ಕಂಥ ಈ ನೀರು, ಈ ಭಾಗದಿಂದ ಬರ್ತಿರ್ತಕ್ಕಂಥ ನೀರು ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ, ಇದು ಯಾರಿಗೂ ಗೊತ್ತಿಲ್ಲ. ಸಾಕಷ್ಟು ಜನ ವಿಜ್ಞಾನಿಗಳು ಸಹಿತ ಇದನ್ನು ಪರೀಕ್ಷೆ ಮಾಡಿದ್ದಾರೆ. ಪರೀಕ್ಷೆ ಮಾಡಿದರೂ ಸಹಿತ ಯಾರಿಗೂ ಸಹಿತ ಇದರ ಅರಿವು ಆಗ್ತಾ ಇಲ್ಲ. ಅಂದರೆ ಇದು ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದವೇ ಸರಿ. ಇಡೀ ರಾಜ್ಯದಲ್ಲಿ ಬರಗಾಲ ಬಂದು ಎಲ್ಲೆಲ್ಲೂ ಸಹಿತ ನೀರಿಂದಿರ ಆದರೂ ಸಹಿತ ಈ ಕ್ಷೇತ್ರದಲ್ಲಿ ಹರಿದು ಬರ್ತಕ್ಕಂಥ ನೀರು ಮಾತ್ರ ಇವತ್ತಿಗೂ ನಿಂತಿಲ್ಲ. ಇದೊಂದು ಅದ್ಭುತವಾದಂತಹ ವಿಶೇಷವಾದಂಥ ತೀರ್ಥವೇ ಸರಿ. ಎಂಥ ಕುಷ್ಠರೋಗಗಳಿದ್ದರೂ, ಎಂಥ ಮೈಮೇಲಿರ್ತಕ್ಕಂಥ ಚರ್ಮಬಾಧೆ ಇದ್ದರೂ ಈ ತೀರ್ಥವನ್ನು, ಈ ನೀರನ್ನು ಮೈಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಆದಷ್ಟು ಬೇಗ ಆ ಸಮಸ್ಯೆಗಳು, ರೋಗ ರುಜಿನಗಳು, ಚರ್ಮಬಾಧೆ ಎಲ್ಲವೂ ಸಹಿತ ದೂರ ಆಗೋದ್ರಲ್ಲಿ ಸ್ವಲ್ಪವೂ ಸಂದೇಹ ಇಲ್ಲ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಜಲ. ಜೋಗಿತಿ ರೂಪಿಣಿಯೇ ಜ್ಞಾನದಾದಾಯಿಯೇ ಆದಿಯೇ ಅಂತ್ಯವೇ ಶ್ರೀ ರೇಣುಕಾ ದೇವಿಯೇ ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. ಎಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ಪರಶುರಾಮನ ತಾಯೇ ಓ ಪರಮೇಶ್ವರಿ, ಬಯಲು ಸೀಮೆಯ ಕಾಯೋ ಓ ಭಾಗ್ಯೇಶ್ವರಿ ಅಮ್ಮ, ಅಮ್ಮ ಬಾ ಬರವಾಗಿ ಬಾರೆ ನೀ ಪ್ರತಿಮುಕ್ತಿಗೆ, ಬಾ ಗುರುವಾಗಿ ಬಾರೆ ನೀ ಸತಿಶಕ್ತಿಗೆ. ವೇದದ ರೂಪಿಣಿ, ನಾದ ಸಂಚಾರಿಣಿ, ರಾಗದ ವಾಹಿನಿ, ಈ ಭೂಮಿಯ ಗಾಮಿನಿ ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. ಎಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ. ಆ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂತಹ ಜಾತ್ರಾ ಮಹೋತ್ಸವ ಬನದ ಹುಣ್ಣಿಮೆ ಪ್ರಾರಂಭ ಆದರೆ ಬರ್ತಕ್ಕಂಥ ಭರತ ಹುಣ್ಣಿಮೆವರೆಗೂ ನಿರಂತರವಾದಂತಹ ಜಾತ್ರಾ ಉತ್ಸವ ನಡೆಯುತ್ತೆ. ಈ ಜಾತ್ರಾ ಉತ್ಸವಗಳನ್ನು ಭಾಳ ವಿಶೇಷವಾಗಿ ಜೋಗುತಿಯರು ಸಹಿತ ಬಂದು ಇಲ್ಲಿ ದೇವರಿಗೆ ಆರತಿ ಮಾಡ್ತಕ್ಕಂಥದ್ದು. ಇಲ್ಲಿ ತಾಯಿಗೆ ಬರ್ತಕ್ಕಂಥವರು ಸಾಕಷ್ಟು ವಿವಿಧ ಬಗೆಯಾದಂಥ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು, ಹೂಗಳನ್ನು ಎಲ್ಲವನ್ನೂ ತರ್ತಾರೆ. ತರಕಾರಿಗಳನ್ನು ಸಹಿತ ತಂದು ದೇವಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ತರಕಾರಿಗಳು ಏನೇನು ಬೆಳೀತಾರೋ ಎಲ್ಲ ತರಕಾರಿಗಳನ್ನು ತರ್ತಾರೆ. ಬನದ ಹುಣ್ಣಿಮೆ ಪ್ರಾರಂಭವಾಗುವಂಥ ಜಾತ್ರೆ, ಭರತ ಹುಣ್ಣಿಮೆಗೆ ಕೊನೆಯಾಗುವಂಥ ಜಾತ್ರೆ, ಏನೇ ಆದರೂ ಜಾತ್ರೆ ಅಂತ ಮಾತ್ರ ಲೆಕ್ಕ. ಈ ಯಲ್ಲಮ್ಮನ ಗುಡ್ಡದಲ್ಲಿ ಯಾವಾಗಲೂ ಜನಸಾಗರನೇ. ಉತ್ತರ ಕರ್ನಾಟಕದ ಒಂದು ಮಹಾಶಕ್ತಿ ಪವಾಡ ಕ್ಷೇತ್ರ ಇದು. ಇದು ಪವಾಡ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ, ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ತಾಯಿ ರೇಣುಕಾ ಯಲ್ಲಮ್ಮಳ ಸಾನ್ನಿಧ್ಯ. ಉಧೋ ಉಧೋ